ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಧರ್ಮವಂತರು ಅವರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ವೀಕ್ಷಕರೇ ಅಥವಾ ನನ್ನ ಭಕ್ತರೇ, ಅಭಿಮಾನಿಗಳೇ, ಸಂಜೀವನಿ ಕಡ್ಡಿ ಅಥವಾ ಸಂಜೀವನಿ ಗಿಡ ಅಥವಾ ಸಂಜೀವನಿ ಕಡ್ಡಿ, ಇದರಿಂದ ಮನುಷ್ಯನಿಗೇನಾದರೂ ಆಪತ್ತು ಬಂದಾಗ, ಮನುಷ್ಯನ ಶರೀರಕ್ಕೆ ಏನಾದರೂ ಆಪತ್ತು ಬಂದಾಗ, ಆಪತ್ತು ಅಂದರೆ ಏನೋ, ಏನಾದರೂ ಯಾರಾದರೂ ಕತ್ತಿಯಿಂದ ಮನುಷ್ಯನ ಚುಚ್ಚಿದಾಗ, ಯುದ್ಧಗಳಲ್ಲಿ ಅನಾದಿ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಯುದ್ಧಗಳೆಲ್ಲ ನಡೀತಿತ್ತಲ್ಲ, ಕತ್ತಿ ಫೈಟಿಂಗು, ಶೂಲ, ಗದೆ, ಕತ್ತಿ, ಗುರಾಣಿ ಆಯುಧಗಳಿಂದ ಯುದ್ಧ ಮಾಡಿದಾಗ ಅವ್ರಿಗೆ ಗಾಯಗಳಾಗುತ್ತಿತ್ತು. ಕೈ ಕಾಲು ಕಳ್ಕೊಳ್ತಿದ್ರು, ಕಣ್ಣು ಕಳ್ಕೊಳ್ತಿದ್ರು, ಹೊಟ್ಟೆಗೆಲ್ಲ ಚುಚ್ಚಿಬಿಡ್ತಿದ್ರು ಶತ್ರುಗಳು ಅಲ್ವಾ. ಆಗ ಆ ನೋವು ತಡ್ಕೊಳಕ್ಕಾಗದೆ ರಕ್ತಸ್ರಾವಾಗಿ ಸತ್ತೋಗ್ತಿದ್ರು. ಸಾಯಬಾರ್ದಂದ್ರೆ ಏನು ಮಾಡೋದು? ಅದಕ್ಕಿರೋ ಒಂದೇ ಒಂದು ಮಾರ್ಗ ಸಂಜೀವನಿ ಕಡ್ಡಿ ಅಥವಾ ಸಂಜೀವನಿ ಗಿಡಮೂಲಿಕೆ. ಹಳೆ ಕಾಲದಲ್ಲಿ ಕೆಲವೊಂದು ಒಳ್ಳೆ ಗುರುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು. ಏನಿತ್ತು? ಇದ್ರ ಬಗ್ಗೆ ಮಾಹಿತಿ ಇತ್ತು. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ, ರಾಮಾಯಣದ ಬಗ್ಗೆ ಹಿಂದೂಗಳಿಗೆ ಅಷ್ಟೇ ಅಲ್ಲದೆ ಮುಸ್ಲಿಮರು, ಇಂಡೋನೇಷ್ಯಾನಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೆ ರಾಮಾಯಣದ ಬಗ್ಗೆ ಸುಮಾರು 60 ಭಾಗ ಮುಸ್ಲಿಮರಲ್ಲಿ ಭಗವದ್ಗೀತೆ ಓದ್ತಾರೆ. ಎಲ್ಲೇ ಇಂಡೋನೇಷ್ಯಾದಲ್ಲಿ ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಲ್ಲಿ ಇರೋದೇ ಹಿಂದೂಗಳು 20% ಇಲ್ಲ 15% ಅಷ್ಟೇ ಇಂಡೋನೇಷ್ಯಾದಲ್ಲಿ. ಇನ್ನು 80% ಮುಸ್ಲಿಮ್ರೇ. ಆದರೆ ಪ್ರತಿ ಮುಸ್ಲಿಮ್ರಿಗೂ ಅಲ್ಲಿ ಹಿಂದೂ ಧರ್ಮದ ರಾಮಾಯಣದ ಬಗ್ಗೆ, ಭಗವದ್ಗೀತೆ ಬಗ್ಗೆ ಮಾಹಿತಿ ಇದೆ. ಇದು ವಿಚಾರ. ಆದರೆ ಮಲೇಷ್ಯಾ, ಇಂಡೋನೇಷ್ಯಾ, ಬ್ಯಾಂಕಾಕ್ ಇತ್ಯಾದಿ ಕಡೆ ಹಿಂದೂ ಧರ್ಮಕ್ಕೆ ಒಂದು ಒಳ್ಳೆಯ ಹೆಸರಿದೆ. ಅಲ್ಲಿ ಏನು ಏರೋನೆಟಿಕ್ ಅಂದರೆ, ನೀವು ಏನು ಪ್ಲ್ಯಾನ್ ಇದೆ, ವಿಮಾನ ನಿಲ್ದಾಣ, ನೀವು ಏರೋಡ್ರಮ್ ಅಂತಿರಲ್ಲಪ್ಪ, ವಿಮಾನ ನಿಲ್ದಾಣ, ಅಲ್ಲಿ ಈ ಮಲೇಷ್ಯಾ, ಬ್ಯಾಂಕಾಕ್ ಮಲೇಷ್ಯಾ ಅಂತ ನೀವು ಏನು ಕರಿತೀರಿ, ಭಗವದ್ಗೀತೆ ಅದು ತುಂಬ ದೊಡ್ಡದಾಗಿ ಒಂದು ಚಿತ್ರ ಗೋಡೆ ಮೇಲೆ ಹಾಕ್ತಾರಲ್ಲ, ಗೋಡೆ ಮೇಲೆ ಬರೆದಿರ್ತಾರಲ್ಲ, ನೀವು ನೋಡಿದಿರಲ್ಲ, ಆ ಥರದ್ದು ಇನ್ನೂ ಹೆಚ್ಚಾಗಿ ಭಗವದ್ಗೀತೆ ಬಗ್ಗೆ ಎಲ್ಲ ಶ್ರೀಕೃಷ್ಣ ಅರ್ಜುನ ಇರ್ತಕ್ಕಂಥದ್ದು. ಆದರೆ ದುರಾದೃಷ್ಟ ಅಂದರೆ ಹಿಂದೂ ಧರ್ಮ ಇರೋದು ಇಲ್ಲಿ ಭಾರತದಲ್ಲಿ. ಅದೇ ಇಲ್ಲಿ ಒಂದು ಭಗವದ್ಗೀತೆದು ಹಾಕೋಣ, ಬಸ್ ಸ್ಟ್ಯಾಂಡಲ್ಲಿ ಹಾಕೋಣ, ರೈಲ್ವೆ ಸ್ಟೇಷನಲ್ಲಿ ಹಾಕೋಣ, ಅದೇನು ವಿಮಾನ ನಿಲ್ದಾಣ, ಏರೋಡ್ರಮ್ ಅಂತಿರಲ್ಲ, ಏರ್ವೇಸ್ ಸ್ಟೇಷನ್ ನಿಲ್ದಾಣ, ಅಲ್ಲಿ ಅಷ್ಟೇ ಹಾಕ್ರಿ. ಯಾವುದೋ ಅಪಾರ್ಟ್ಮೆಂಟ್ಗಳಿದೆ ಪಾಪ. ಮೊನ್ನೆ ನಾನು ಪೇಪರ್ನಲ್ಲಿ ಟಿ ವಿನಲ್ಲಿ ನೋಡಿದೆ, ಅಲ್ಲಿ ಯಾರೋ ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಗಲಾಟೆಗಳು ಶುರುವಾಯಿತು. ನಾವಿಲ್ಲಿ ಮಸೀದಿ ಕಟ್ಬಿಡ್ತೀವಿ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರೆ ಅಂತ ಒಬ್ಬರು. ಇನ್ನೊಬ್ಬರು, ಇಲ್ಲ ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರೆ ನಾವು ಕೂಡ ಇಲ್ಲಿ ಚರ್ಚ್ ಕಟ್ತೀವಿ ಅಂತ ಇನ್ನೊಬ್ಬರು. ಕೇಳ್ರಿ, ಇವರೆಲ್ಲ ಯಾರ್ರೀ? ಇವರೆಲ್ಲ ಯಾರು? ಆಶ್ರಯ ಕೊಟ್ಟಿವಿ ಇಲ್ಲಿ ನಾವು ಇರಲಿಕ್ಕೆ, ತಿನ್ನಲಿಕ್ಕೆ, ಕುಡಿಲಿಕ್ಕೆ. ಆದರೆ ಇವತ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರೆ ನಾವು ಮಸೀದಿ ಕಟ್ತೀವಿ. ಒಂದಷ್ಟು ಜನ ಗುಂಪುಗಾರಿಕೆ ಗಲಾಟೆ, ಇನ್ನೊಂದಷ್ಟು ಜನ ನಾವು ಚರ್ಚ್ ಕಟ್ತೀವಿ, ಇನ್ನೊಂದಷ್ಟು ಜನ ಸ್ಕೂಲಲ್ಲಿ ಶಾರದಾ ದೇವಿಗೆ ಸರಸ್ವತಿ ಪೂಜೆ ಮಾಡಿದ್ರೆ ನಾವು ಗಲಾಟೆ ಮಾಡ್ತೀವಿ, ಇನ್ನೊಂದಷ್ಟು ಜನ. ಕೇಳಿರಿ, ಗಲಾಟೆ ಮಾಡೋಂಗಿಲ್ಲ. ಶಾರದಾ ದೇವಿಗೆ ಸರಸ್ವತಿ ಪೂಜೆ ಮಾಡೋಂಗಿಲ್ಲ. ಏನಿದ್ರು ಮೊಟ್ಟೆ ತಿನ್ಬೋದು ಸ್ಕೂಲಲ್ಲಿ. ಮೊಟ್ಟೆ ಸರ್ಕಾರಗಳು ನೋಡಿ ಮೊಟ್ಟೆ ಕೊಡ್ತವೆ, ಸರ್ಕಾರಗಳು ಮೊಟ್ಟೆ ಕೊಡ್ತವೆ ಸ್ಕೂಲ್ ಮಕ್ಕಳಿಗೆ. ಓದೋ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧನ ಪಾಠ ಇದೆ, ಮಹಾವೀರನ ಪಾಠ ಇದೆ. ಯಾರ್ಯಾರ ಪಾಠ ಇದೆ? ಬುದ್ಧ ಪಾಠ ಇದೆ, ಮಹಾವೀರನ ಪಾಠ ಇದೆ. ಅಲ್ವಾ? ಏನು ಕಲಿಸ್ತಾರಲ್ಲಿ? ಸಂಸ್ಕಾರ ಇಲ್ಲ. ಒಂದು ಸಂಸ್ಕಾರ ಇಲ್ಲ ರೀ.
ಎಲ್ಲ ಹಾಳಾಗೋಗಿದೆ. ಅದಕ್ಕೆ ರೋಗಗಳು, ಕಷ್ಟಗಳು, ನೋವುಗಳು, ಬಾಧೆಗಳು. ಅವಾಗ ಹಾಸ್ಪಿಟಲ್ಗೆ ಹೋಗೋದು, ದೇವರೇ, ಅವಾಗ ಹಾಸ್ಪಿಟ್ಲಿಗೆ ಹೋಗೋದು ದೇವರೇ ಅಂತ. ಅವ್ರವ್ರ ಭಾಷೆನಲ್ಲಿ ಹೆಂಗೆ ಕರ್ಕೊತಾರೋ ಗೊತ್ತಿಲ್ಲ. ಇನ್ನೇನಾಗುತ್ತೆ, ಕರ್ಮ ಇಸ್ ರಿಟರ್ನ್, ಕರ್ಮ ಇಸ್ ರಿಟರ್ನ್, ಕರ್ಮ ಇಸ್ ರಿಟರ್ನ್. ಮಾಡಿದ ಪಾಪ ಉಣ್ಲೇಬೇಕಲ್ಲ. ಒಂದು ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಮಕ್ಕಳಿಗೂ ಅದೇ ಕಲಿಸಲ್ಲ. ತಾವು ಹಾಳಾಗಿರ್ತಾರೆ. ಕೋತಿ ಮಂಗ ತಾನು ಹಾಳಾಗಿರುತ್ತೆ, ಈ ಥರ ವನವನ್ನು ಹಾಳು ಮಾಡುತ್ತೆ. ಹಾಗೆ ತಾವು ಹಾಳಾಗಿರ್ತಾರೆ, ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಹಾಳು ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ ಅದು ಅಲ್ವಾ? ಇವತ್ತಿನ ಪರಿಸ್ಥಿತಿ ಅದೇ. ಪಾಪ ಅವ್ರೇನು ಮಾಡೋದು, ಅಪ್ಪ ಕಲಿಸ್ದ, ತಾತ ಹಂಗಿದ್ದ, ಅವನು ಎಣ್ಣೆ ಹೊಡಿತಾ ಇದ್ದ, ನಾನು ಹೊಡಿತಾ ಇದ್ದೀನಿ, ಅವನು ನಾನ್ ವೆಜ್ ತಿಂತಾಯಿದ್ದ, ನಾನು ತಿಂತಾಯಿದ್ದೀನಿ, ಅವನು ಆ ಕೆಲಸ ಅಲ್ಕ ಕೆಲಸ ಮಾಡ್ತಿದ್ದ, ನಾನು ಮಾಡ್ತಾಯಿದ್ದೀನಿ. ಹಿಂಗೆ ಶುರು ಹಚ್ಕೊಂಡಿದ್ದಾರೆ ನನ್ನ ಹತ್ರ ಹೇಳೋರು ಕೆಲವರೆಲ್ಲ. ನಾವೇನು ಮಾಡಲಿ ಗುರುಜಿ, ನಮ್ದು ಈ ಜಾತಿ, ನಮ್ದು ಈ ಧರ್ಮ, ನಾವು ಹಿಂಗೆ ಇರೋದು, ನಾವು ಹಿಂಗೆ ಬದುಕೋದು, ನಾವು ಹಿಂಗೆ ಸಾಯೋದು, ಹಂಗೆ ಹೇಳ್ತಾರೆ ಕೆಲವರು. ನಾನು ಹೇಳೋದು, ನಿಮ್ಮ ತಾತ ಹಂಗೆ ಮಾಡ್ದಾ, ನೀನು ಹಂಗೆ ಮಾಡ್ತೀಯ, ಮಾಡಪ್ಪ. ನಿಮ್ಮ ಅಜ್ಜ ಹಂಗೆ ಮಾಡಿದ್ಲಾ, ನೀನು ಹಂಗೆ ಮಾಡ್ತೀಯ, ಮಾಡಮ್ಮ. ಅವ್ರಿಗೇನು ರೋಗ ಬಂತು, ಹೆಂಗೆ ಸತ್ರು ಹಂಗೆ ನೀವು ಸಾಯೋದು ಅಂದೆ. ಇನ್ನೇನು ಹೇಳೋದು ಹೇಳಿ, ನೀವು ಹೇಳಿ. ಅಲ್ಲ, ಯಾರಿಗೂ ಆರೋಗ್ಯ ಬೇಕು ಅಂತ ಅನಿಸಲ್ವಾ? ಒಳ್ಳೆಯ ಸಂಸ್ಕಾರ ಬೇಕು ಅನಿಸಲ್ವಾ? ಇದ್ದಾರೆ, ತುಂಬ ಜನ ಇದ್ದಾರೆ. ಅದಕ್ಕೆ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಒಳ್ಳೆ ಗಾಳಿ, ಒಳ್ಳೆ ಮಳೆ, ಒಳ್ಳೆ ಬೆಳೆ, ತಿನ್ಲಿಕ್ಕೆ ಊಟ ಸಿಗ್ತಾಯಿದೆ ಸ್ವಾಮಿ ಒಳ್ಳೆಯವರಿಂದ. ನೋಡ್ರಿ, ಒಳ್ಳೆಯವರಿಂದನೇ ಒಂದಷ್ಟು ಈ ಜಗತ್ತು ಶಾಂತವಾಗಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಟ್ಟಕ್ಕೆ ಎಲ್ಲ ಜಾತಿಯಲ್ಲೂ, ಎಲ್ಲ ಧರ್ಮದಲ್ಲೂ, ಅದು ಇಸ್ಲಾಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಇನ್ನೊಂದು ಧರ್ಮ, ಮತ್ತೊಂದು ಧರ್ಮ ಇರಲಿ, ಎಲ್ಲ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ ಅಲ್ವಾ? ಎಲ್ಲರೂ ಕೆಟ್ಟವ್ರಿಲ್ಲ ರೀ. ಕೆಟ್ಟವ್ರು ಯಾರು ಗಲಾಟೆ ಮಾಡೋಕ್ಕೆ ಬರಲ್ಲ, ಬೀದಿಗಿಳಿಯಲ್ಲ, ಯಾವುದೇ ಧರ್ಮದಲ್ಲಾಗಲಿ ದ್ವಾಂಬಿ ಎಬ್ಸೋಕ್ಕೆ ಬರಲ್ಲ. ಟೆರರಿಸ್ಟ್ಗಳೆಲ್ಲ ಕೆಟ್ಟವ್ರೇನ್ರಿ? ಹೋಗ್ಲಿ, ಕಳ್ಳರೆಲ್ಲ ಕೆಟ್ಟವ್ರೇನ್ರಿ? ಕುಡಿಯೋರೆಲ್ಲ ಕೆಟ್ಟವ್ರೇನ್ರಿ? ಒಳ್ಳೆಯವ್ರು ಇರ್ತಾರೆ ಎಲ್ಲ ಕಡೆ. ಪೊಲೀಸ್ ಅವರೆಲ್ಲ ಒಳ್ಳೆಯವರ, ಮಿಲ್ಟ್ರಿ ಅವರೆಲ್ಲ ಒಳ್ಳೆಯವರ? ನೋ 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 ನೋ. ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ, ಕೆಟ್ಟವ್ರು ಎಲ್ಲ ಕಡೆ ಇರ್ತಾರೆ. ಓಕೆನಾ? ಇದು ಯಾರು ಹೆಂಗನೇ ಎದ್ಕೊಳ್ಬಿಡಪ್ಪ, ಒಟ್ನಲ್ಲಿ ಎಲ್ಲರಿಗೂ ಆರೋಗ್ಯ ಬೇಕು ಅಲ್ವಾ? ಕೆಟ್ಟವ್ರಾಗಿರ್ರಿ, ಒಳ್ಳೆಯವರಾಗಿರ್ರಿ, ಆ ಧರ್ಮ ಆಗಿರ್ರಿ, ಈ ಧರ್ಮ ಆಗಿರ್ರಿ, ನೀವೇನು ತಿನ್ನಿರಿ, ಏನು ತಿಂದ ಹೋಗಿ ಎಲ್ಲರಿಗೂ ರೋಗ ಬರುತ್ತೆ. ಯುದ್ಧ ನಡೆದಾಗ ಫೈಟ್, ಒಳ್ಳೆಯವರನ್ನಾಗಿರಲಿ ಕೆಟ್ಟವರನ್ನಾಗಿರಲಿ ಗಾಯಗಳಾಗುತ್ತೆ, ಕತ್ಸ್ಕೊಳ್ತೀವಿ. ಅದಕ್ಕೇನು ಬೇಕು? ಸಂಜೀವನಿ ಬೇಕು. ಸಂಜೀವನಿ ಅಂದರೆ ಏನು ರೀ? ಅದು ಹಂಚ್ಕೊಂಡೋಗಿದೆ, ಅಮರತ್ವ ಹಂಚ್ಕೊಂಡೋಗಿದೆ. ಬೇವಿನ ಎಲೆನಲ್ಲಿ ಹಂಚ್ಕೊಂಡೋಗಿದ್ದೆ, ತುಳಸಿ ಎಲೆನಲ್ಲಿ ಹಂಚ್ಕೊಂಡೋಗಿದ್ದೆ, ಅಮೃತ ಬಳ್ಳಿನಲ್ಲಿ ಹಂಚ್ಕೊಂಡೋಗಿದೆ, ಸಾಕಷ್ಟು ವನಸ್ಪತಿ ವೃಕ್ಷಗಳಲ್ಲಿ ಹಂಚ್ಕೊಂಡೋಗಿದೆ. ಆದರೆ ಡೈರೆಕ್ಟಾಗಿ ಒಂದು ಗಿಡ ಇರ್ಬೋದಲ್ಲ ಅಂತ ಒಂದು ಐಡಿಯಾ. ಅದಕ್ಕೆ ರಾಮಾಯಣದಲ್ಲಿ ಹನುಮಂತ ದೇವರು ಲಕ್ಷ್ಮಣ ದೇವನನ್ನು ಯುದ್ಧದಲ್ಲಿ, ಲಕ್ಷ್ಮಣ ದೇವನಿಗೆ ಮೇಘನಾದ ಬಾಣ ಬಿಟ್ಟು ತುಂಬ ಘಾಸಿಗೊಳಿಸಿರ್ತಾನೆ ಲಕ್ಷ್ಮಣ ದೇವನಿಗೆ. ಲಕ್ಷ್ಮಣ ದೇವ ಪ್ರಜ್ಞೆ ತಪ್ಪಿದ್ದಾಗಿರ್ತಾನೆ. ಶ್ರೀರಾಮಚಂದ್ರ ಪ್ರಭುವಿಗೆ ಇರೋಕ್ಕಾಗಲ್ಲ, ಲಕ್ಷ್ಮಣ ದೇವನಿಗೆ ಆ ರೀತಿ ಆಯ್ತಲ್ಲ ಅಂದ್ಬಿಟ್ಟು ಗೊಳೋ ಅಂತ ಹಳ್ಳಲಿಕ್ಕೆ ಶುರು ಮಾಡ್ತಾನೆ ಶ್ರೀರಾಮಚಂದ್ರ ಪ್ರಭು. ಆ ಸಮಯದಲ್ಲಿ ಯಾರು ಹನುಮಂತ ದೇವರು ಏನು ಮಾಡ್ತಾರೆ, ಉಳಿಸ್ಲಿಕ್ಕೆ, ಇವ್ರ ಪ್ರಾಣ ಉಳಿಸ್ಲಿಕ್ಕೆ ಸಂಜೀವನಿ ಪರ್ವತಕ್ಕೆ ಹೋಗಿ ಸಂಜೀವನಿ ತಗೊಂಡು ಬರ್ತಾನೆ. ಗೊತ್ತಾಯ್ತಲ್ಲ? ಅದು ರಾಮಗೆ ಘಾಸಿ ಆಗಿರ್ಬೋದು, ಲಕ್ಷ್ಮಣ ದೇವನ ಘಾಸಿ ಆಗಿರ್ಬೋದು, ಯಾವುದೇ ವಾನರ ಕುಲದ ಇವರಿಗೆ ಘಾಸಿ ಆಗಿರ್ಬೋದು, ತೊಂದರೆ ಆಗಿರ್ಬೋದು ಯುದ್ಧದಲ್ಲಿ. ಒಟ್ಟಿನಲ್ಲೇ ಅವ್ರನ್ನ ಉಳಿಸ್ಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಆ ಸಂಜೀವಿನಿ ಎಲ್ಲಿದೆ ಅಂತ ಯಾರು ಗೊತ್ತಿರಲ್ಲ. ಆದರೆ ರಾವಣನ ಆಸ್ಥಾನದಲ್ಲಿ ಒಬ್ಬ ಇರ್ತಾನೆ. ರಾವಣನ ಆಸ್ಥಾನಲ್ಲೇ ಅವರು ಒಬ್ಬ ಇರ್ತಾನೆ, ಅವನ ಹೆಸರು ಗೊತ್ತಾಗ್ತಾಯಿಲ್ಲ. ಇಬ್ಬರು ಇರ್ತಾರೆ ರಾವಣವ್ರುಗಳು. ಒಬ್ಬ ಮಹಿರಾವಣ ಅಂತ ಇರ್ತಾನೆ, ಅವನು ಬೇರೆ, ರಾವಣ ಬೇರೆ. ಅರ್ಥ ಆಯ್ತಾ? ಈ ರಾವಣನ ಆಸ್ಥಾನದಲ್ಲಿ ಶ್ರೀಲಂಕಾದಲ್ಲಿ ಅವ್ರ ಆಸ್ಥಾನದಲ್ಲಿ ಒಬ್ಬ ರಾಜ್ಯ ವೈದ್ಯ ಇರ್ತಾನೆ. ಅವನು ಕಿಡ್ನಾಪ್ ಮಾಡಿಬಿಡ್ತಾರೆ, ಎತ್ತಾಕೊಂಬಂದ್ಬಿಡ್ತಾರೆ. ರಾತ್ರಿ ಎತ್ತಾಕೊಂಬಂದು, ಅದು ಈ ಭೀಷಣನ ಒಂದು ಆದೇಶದ ಮೇರೆಗೆ ಅವನ್ನ ಡಾಕ್ಟ್ರನ್ನ ಇಟ್ಕೊಂಡು ಆಮೇಲೆ ಹನುಮಂತನನ್ನು ಗಿಡಮೂಲಿಕೆ ತೊಗೊಂಡು ಬರೋಕ್ಕೆ ಕಳಿಸ್ತಾರೆ. ಸಂಜೀವನಿ ಕಡ್ಡಿಯನ್ನು, ಗಿಡನ. ಅದೆಲ್ಲಿದೆ? ಹಿಮಾಲಯ ಪರ್ವತದಲ್ಲಿದೆ. ಹಿಮಾಲಯ ಪರ್ವತ ಅಂದರೆ ಏನು? ಸುಮ್ಮನೆ ಒಂದು ಬೆಟ್ಟ ಹತ್ತಿಳ್ದಂಗೆ ಅದು ಅಲ್ಲ. ಇಲ್ಲಿರೋ ನಂದಿ ಬೆಟ್ಟ ಹತ್ತಕ್ಕೆ ಉಸ್ ಪುಸ್ ಅಂತೀವಿ, ಹತ್ತಕ್ಕಾಗಲ್ಲ. ಬಸ್ನಲ್ಲಿ ಹೋಗ್ತೀವಿ, ಇಲ್ಲ ಟೂ ವೀಲರಲ್ಲಿ ಹೋಗ್ತೀವಿ, ಇಲ್ಲ ಕಾರಲ್ಲಿ ಹೋಗ್ತೀವಿ. ಅಮ್ಮಮ್ಮಂದ್ರೆ 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಎತ್ತರ ಇದೆ ಅದಷ್ಟೇ. ಯಾವುದು? ನಂದಿ ಬೆಟ್ಟ. ಅದನ್ನು ಹತ್ತಕ್ಕೆ ನಮ್ಮಿಂದ ಆಗಲ್ಲ. ಇನ್ನು ಶ್ರವಣ ಬೆಳಗೊಳ ಹತ್ತಕ್ಕಾಗುತ್ತಾ? ಅದಂತೂ ಹಾಕಲ್ಲ. ಅದು ಹಿಂಗಿರುತ್ತೆ, ಒಳ್ಳೆ ಗುಟ್ಟ, ಅದು ಹತ್ತಕ್ಕಾಗಲ್ಲ ಅಲ್ವಾ? ಆದರೆ ಹಿಮಾಲಯ ಅಂದರೆ ಸಣ್ಣದಾ? ಅಯ್ಯೋ, ಎಷ್ಟೋ ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂಡು, ಬಸ್ಸೇ ಇರೋಲ್ಲ.
ಲಾರಿಗಳು ಹೋಗೋಕ್ಕಲ್ಲ, ಬಸ್ಸುಗಳು ಹೋಗೋಕ್ಕಲ್ಲ, ಕಾರ್ಗಳು ಹೋಗೋಕ್ಕಲ್ಲ, ಸೈಕಲ್ಲು, ಟೂ ವೀಲರ್ಗಳು ಹೋಗೋಕ್ಕೆ. ಅಂಥ ಕಡೆ ಕಣಿವೆ ಪ್ರದೇಶಗಳು ಏನಾದರೂ ಅಪ್ಪಿ ಜಾರಿದ್ರೆ, ಐಸಲ್ಲಿ ಜಾರಿದ್ರೆ ತಿರುಗಿ ಎಲ್ಲೋಗಿ ಬೀಳ್ತಾರೋ ಗೊತ್ತಿಲ್ಲ. ಮತ್ತು ಅವ್ರನ್ನ ಎತ್ಕೊಂಡು ಬರೋಕ್ಕಾಗಲ್ಲ, ಅವರಷ್ಟೇ ಒಂದು ಸಾರಿ ಜಾರ್ಬಿಟ್ರೆ ಕಾಲು ಅವರಷ್ಟೇ ಅಲ್ಲಿ ಐಸ್ ಇದರಲ್ಲಿ. ಅಂಥ ಪರ್ವತದಲ್ಲಿ ಎಲ್ಲೋ ಇದೆ, ಅದು ಎಲ್ಲಿ ಕ್ಲಾರಿಟಿ ಇಲ್ಲ, ಲೊಕೇಶನ್ ಇಲ್ಲ. ಇವಾಗ ಲೊಕೇಶನ್ ಇದೆ, ಅವಾಗ ಲೊಕೇಶನಲ್ಲಿ ಎಲ್ಲೋ ಇದೆ ಗಿಡಗಳು. ಆ ಗಿಡಗಳು ಎತ್ಕೊಂಡು ಬರಬೇಕು. ಆ ಗಿಡಗಳು ತಂದುಬಿಟ್ರೆ ಇಲ್ಲಿ ಇವರು ಡಾಕ್ಟ್ರ್ ಇರ್ತಾರಲ್ಲ, ಇವರು ಅದನ್ನೆಲ್ಲ ಅರೆದು ಒಂದು ಇದು ಮಾಡಿ ಕ್ರೀಮ್ ಥರ ಮಾಡಿ ಪೇಸ್ಟ್ ಮಾಡಿ ಅದನ್ನು ಹಚ್ಚುತ್ತಾರೆ ಎಲ್ಲೆಲ್ಲಿ ಗಾಯ ಆಗಿದೆ ಅಥವಾ ಅವ್ರ ಹಣೆಗೆ ಇನ್ನೊಂದು ಮತ್ತು. ಆವಾಗ ಜ್ಞಾನ ತಪ್ಪಿರೋರು ಲಕ್ಷ್ಮಣ ದೇವನ, ಶ್ರೀರಾಮಚಂದ್ರ ಪ್ರಭುವನ, ಇನ್ಯಾರು ಇದ್ದಾರಲ್ಲ ವೀರರು, ಹಂಗಾದ ವೀರರು, ಕಪಿಸೈನ್ಯ, ಜಾಂಬುವಂತ ಅವ್ರ ವೀರರು, ಸುಗ್ರೀವ ವೀರರು, ಅವ್ರದ್ದೇ ಸೈನ್ಯಗಳಿರುತ್ತಲ್ಲಪ್ಪ, ಹಂಗಾದ ಅವ್ರ ವೀರರುಗಳು. ಅವ್ರದ್ದು ಸೈನಿಕರೆಲ್ಲ ಯಾರು ಗಾಯ ಬಿಡಿದ ಅವ್ರಿಗೆಲ್ಲ ಇಟ್ಟರೆ ಇದು ಸರಿ ಹೋಗುತ್ತೆ, ಬದುಕೊಳ್ತಾರೆ ಅನ್ನೋದು ಸಂಜೀವನಿ ರಸಪಾಕ, ರಸವಿದ್ಯೆ. ಓಕೆನಾ? ಸಂಜೀವನಿ ರಸವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿ ಆಗುತ್ತೆ ಅಲ್ವಾ? ಆವಾಗ ಐಡಿಯಾ ಕೊಡ್ತಾರೆ. ಈಗ ಲೊಕೇಶನಲ್ಲಿ ಅದೇ ಹಿಮಾಲಯ ಪರ್ವತ ಅಂದ್ಬಿಟ್ರೆ ಹಿಂಗೆ ಅದೇನು ಒಂದು ಕಡೆನಾ, ಯಾವುದೋ ಒಂದು ಕಡೆ ಪ್ಲೇಸ್ ಹೇಳಬೇಕು. ಏನೋ ನೇಪಾಳನೋ ಇಲ್ಲ ಟಿಬೆಟೋ ಇಲ್ಲ ಚೈನಾನೋ, ಈ ಕಡೆನೋ ಆ ಕಡೆನೋ ಯಾವುದೋ ಒಂದು ಹೇಳ್ಬೇಕು ಕರೆಕ್ಟಾಗಿ. ಅಲ್ಲೇನು ಇದ್ದಾವೆ ಹಿಮಾಲಯ ಪರ್ವತ ಅಂದರೆ ನೂರಾರು ಸಾವಿರಾರು ಇದ್ದಾವೆ ಹಿಮಾಲಯ ಪರ್ವತದಲ್ಲಿ ಶಿಖರಗಳು. ಆದರೆ ಹೇಳ್ತಾರೆ ಹನುಮಂತ ಏನೋ ಹೋಗ್ಬಿಡ್ತಾನೆ, ಹನುಮಂತ ದೇವರು ಹೋಗ್ಬಿಡ್ತಾರೆ, ಜಯ ಹನುಮಾನ್ ಬಜರಂಗ ಹೋಗ್ಬಿಡ್ತಾನೆ, ಜಯ ಶ್ರೀರಾಮ ಅಂತ ಹೊಟ್ಟೋಗ್ತಾನೆ ಆಶೀರ್ವಾದ ತೊಗೊಂಡು. ಅಲ್ಲಿ ಹುಡುಕ್ತಾನೆ ಎಲ್ಲಿ ಸಿಗ್ತದೆ? ಲಾಸ್ಟ್ಗೆ ಕನ್ಫ್ಯೂಸು, ಬರೀ ಬೆಟ್ಟದ ಮೇಲೆ ಬರೀ ಗಿಡಗಳೇ, ಏನೇನೋ ಗಿಡಗಳು. ಆದರೆ ಇವರೊಂದು ಕುರುಹು ಕೊಟ್ಟಿರ್ತಾರೆ. ಏನು ಕುರುಹಪ್ಪ ಅಂದರೆ ಅದು ರಾತ್ರಿ ಹೊತ್ತು ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಹಗಲೊತ್ತಲು ಕೂಡ ಹೊಳಿತದೆ, ರಾತ್ರಿ ಹೊತ್ತು ಭಾರಿ ಚೆನ್ನಾಗಿ ಕಾಣಿಸ್ತದೆ, ಪ್ರಕಾಶಮಾನ ಹೊಳಿತದೆ ಗಿಡ ಅಂದ್ಬಿಟ್ಟು ಒಂದು ಕುರುಹು ಕೊಟ್ಟಿರ್ತಾರೆ, ಸಂಜೀವನಿ ಗಿಡ. ಆಮೇಲೆ ಹನುಮಂತ ದೇವರು ಕಾಯ್ತಾನೆ ರಾತ್ರಿವರೆಗೂ, ರಾತ್ರಿ ಆಗಿದ ತಕ್ಷಣ ಹೊಳಿತಾ ಇರುತ್ತೆ. ಆಮೇಲೆ ನೋಡ್ತಾನೆ, ಅವಾಗೂ ಕನ್ಫ್ಯೂಜ, ತುಂಬ ಗಿಡಗಳು ಆ ಥರ ಹೊಳಿತವೆ, ವೆರೈಟಿ ಗಿಡಗಳಿದ್ದಾವೆ. ಈ ಗಿಡನೂ ಹಾಗೆ ಹೊಳೆಯುತ್ತೆ, ಆ ಗಿಡನೂ ಹಾಗೆ ಹೊಳೆಯುತ್ತೆ ಅಂತಾನೆ. ಸರಿ ಹೆಂಗಾದ್ರೂ ಇರಲಿ, ಒಂದೆರಡು ಗಿಡ ಕಿತ್ಕೊಂಡು ಹೋಗ್ಬೇಡ ಅಂತ ಪ್ಲ್ಯಾನ್ ಮಾಡ್ತಾನೆ. ಆಮೇಲೆ ಯಾಕೋ ಹನುಮಂತ ದೇವ್ರಿಗೆ ಡೌಟ್ ಬರುತ್ತೆ, ಎರಡು ಗಿಡ ಕಿತ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗುತ್ತೆ? ಕಿಕ್ಕಿರಲ್ಲ, ಏನಿರಲ್ಲ, ಕಿಕ್ಕಿರ್ಬೇಕಂತ. ಹನುಮಂತ ದೇವ್ರು ಕಿಕ್ಕಿಲ್ದೆ ಯಾವ ಕೆಲಸ ಮಾಡಲ್ಲ. ಹೊಡೆದ್ರೆ ಸರಿಯಾಗಿ ಹೊಡಿಬೇಕು, ಯಾರನ್ನ ದೈತ್ಯರನ್ನ, ರಾಕ್ಷಸರನ್ನ, ಶತ್ರುಗಳನ್ನ ಬಡಿದ್ರೆ ಗದೇನಲ್ಲ, ಅದಕ್ಕೆ ಗದೆ ಹಿಡ್ಕೊಬಿಡ್ತಾನೆ. ತಿಂದರೆ ಚೆನ್ನಾಗಿ ತಿನ್ನಬೇಕು ಹನುಮಂತ ದೇವರು. ಚಕ್ಕಲಿ, ಕೋಡ್ಬಳೆ, ನಿಪ್ಪಟ್ಟು, ಇನ್ನೊಂದು ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಲಡ್ಡು ಗಿಡ್ಡು, ಜಾಂಗೀರು, ಜಿಲೇಬಿ, ಪಾಯಸ, ಪಲಾವು, ಅದು ಇದು, ಚಿತ್ರಾನ್ನ, ಇನ್ನೊಂದು ಮತ್ತೊಂದು ಒಬ್ಬಟ್ಟು, ಆಮೇಲೆ ಇನ್ನೊಂದು ಏನು, ಹೀಗೆ ರಸಾವಳಿ, ಜಾಮೂನು ಗೀಮೂನು, ಅದು ಇದು, ಕೋಡ್ಬಾಳೆ ಅಂತ ಚೆನ್ನಾಗಿ, ತೆಂಗಿನಕಾಯಿ, ಬಾಳೆಹಣ್ಣು, ಹಣ್ಣು ಹಂಪಲ, ಸಪೋಟ ಗಿಪಾಟ, ಆಮೇಲೆ ಅನಾನಸ್ಸು, ಆಮೇಲೆ ಹಲಸಿನ ಹಣ್ಣು, ಆಮೇಲೆ ಆರೆಂಜು, ಮೋಸಂಬಿ, ಚೇಪೆಕಾಯಿ, ಹಾಕಾಯಿ, ಹೀಕಾಯಿ, ಸೀಬೆಕಾಯಿ, ಆಮೇಲೆ ಸೇಬೆಹಣ್ಣು, ಕಲ್ಲಂಗಡಿ ಹಣ್ಣು, ಅರ್ಬೂಸ ಹಣ್ಣು, ಇನ್ನೊಂದು ಮತ್ತೊಂದು. ಹೀಗೆ ತಿಂದರೆ ಚೆನ್ನಾಗಿ ತಿನ್ನಬೇಕು, ಕಿಕ್ಕಿರಬೇಕು ಅಂತ ಹನುಮಂತ ದೇವರು ಯೋಚನೆ ಮಾಡ್ತಾನೆ. ಯುದ್ಧ ಮಾಡಿದ್ರೆ ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ. ಅಂಥ ಮನುಷ್ಯನ ಕೈಗೆ ಹೋಗಿ ಸಂಜೀವನಿ ಕಡ್ಡಿ ತಗೊಂಡು ಬರಪ್ಪ, ಒಂದು ಗಿಡ ಎತ್ಕೊಂಡು ಬರಪ್ಪ ಅಂದ್ರೆ ಆತ ಏನು ಸುಮ್ಮನೆ ಇರ್ತಾನೆ? ಇವ್ರು ಹೇಳ್ದಂಗೆ ಕೇಳ್ತಾನೆ, ಹ್ಞೂ ಎಲ್ಲ ಇವ್ರು ಹೇಳ್ದಂಗೆ ಹ್ಞೂ ಅಂತಾನೆ. ಆದರೆ ಅಲ್ಲಿ ಹೋಗಿ ಏನು ಮಾಡ್ತಾನೆ ಅಲ್ಲಿ ಹೋಗಿ ಏನು ಮಾಡ್ತಾನೆ? ಇಡೀ ಒಂದು ಬೆಟ್ಟನೇ ಎತ್ಕೊಂಡ್ಬಂದ್ಬಿಡ್ತಾನೆ. ಆ ಬೆಟ್ಟನೇ ಕಿತ್ಕೊಂಡು ಎತ್ಕೊಂಡ್ಬಂದ್ಬಿಡ್ತಾನೆ. ಬೆಟ್ಟನೇ ಶಿಖರನೇ ಎತ್ತಾಕೊಂಬರ್ತಾನೆ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು? ಏನನ್ನ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ ಬೆಟ್ಟ ಎತ್ಕೊಂಬರ್ತಾನೆ. ಎತ್ಕೊಂಬಂದು ಇಳಿಸ್ಬಿಡ್ತಾನೆ. ಎಲ್ಲಿ ಏನೋ ರಾಮೇಶ್ವರನೋ ಗೀಮೇಶ್ವರನೋ ಅಲ್ಲಿದ್ದಾರಲ್ಲ, ಕನ್ಯಾಕುಮಾರಿ ಯುದ್ಧ ಆಗ್ತಾ ಇರ್ತದಲ್ಲ, ಶ್ರೀಲಂಕಾ, ಅಲ್ಲಿ ಅವರಿರೋ ಜಾಗ ಸ್ವಲ್ಪ ದೂರದಲ್ಲಿ. ಆಮೇಲೆ ಇದೇನಪ್ಪ ಇವನು ಬೆಟ್ಟನೇ ಎತ್ಕೊಂಬಂದ್ಬಿಟ್ಟು ಅಂತ ಎಲ್ಲ ಗಾಬರಿ ಆಗಿಬಿಡ್ತಾರೆ. ಅಲ್ಲಿರೋ ಎಲ್ಲ ಓಡೋಗ್ತಾರೆ. ಅದಕ್ಕೊಂದಷ್ಟು ಜಾಗ ಬೇಕಲ್ಲ, ಅಲ್ಲಿ ಭಯ ಹತ್ಕೊಬಿಡುತ್ತೆ. ಯಾವುದೋ ಅನ್ಯಗ್ರಹದಿಂದ ಯಾವುದೋ ಬೆಟ್ಟ ಬಂದುಬಿಡ್ತು, ಯಾವುದೋ ಅಸ್ಟ್ರಾನಾಯ್ಡ್ ಇದಿರುತ್ತಲ್ಲ, ಅಸ್ಟ್ರಾಯ್ಡ್ ಬಂದುಬಿಡ್ತು, ಯಾವುದೋ ಧೂಮಕೇತನೋ ಉಲ್ಕೇನೋ ಯಾವುದೋ ಬಂದುಬಿಡ್ತು ಭೂಮಿ ಮೇಲೆ ಅಂತ ಅಲ್ಲಿರೋರೆಲ್ಲ ಓಡೋಗ್ಬಿಡ್ತಾರೆ ನೋಡಿಬಿಟ್ಟು. ಆಮೇಲೆ ನೋಡಿದ್ರೆ ಹನುಮಂತ ಕೆಳಗಡೆ ಎತ್ಕೊಂಬತ್ತಿರ್ತಾನೆ, ಅದನ್ನು ತಂದಲ್ಲಿ ನಿಲ್ಲಿಸ್ತಾನೆ. ಆಮೇಲೆ ಹೋಗಿ ಎಲ್ಲ ಅದನ್ನ ಏನು ಬೇಕೆಲ್ಲ ಅಲ್ಲಿರೋ ಡಾಕ್ಟ್ರು ಇರ್ತಾರಲ್ಲಪ್ಪ, ವೈದ್ಯರು, ಆ ವೈದ್ಯರು ಹೋಗಿ ಗಿಡಗಳು ತೊಗೊಂಡು ಬಂದು ಇಡ್ತಾರೆ ಇವ್ರಿಗೆ, ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ದೇವರು ಇತ್ಯಾದಿ ಎಲ್ಲರೂ.
ಯಾರ್ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲ, ಯಾರ್ಯಾರು ಮೂರ್ಛೆವಾಗಿದ್ದಾರೆ ಅವ್ರಿಗೆಲ್ಲ, ಮೂರ್ಛೆ ಹೋದವ್ರಿಗೆಲ್ಲ ಅವರೆಲ್ಲ ಸರಿ ಹೋಗ್ತಾರೆ. ಆನಂತರ ಬೆಟ್ಟನ ಏನೋ ಮಾಡಿದ್ರು ಬಿಡ್ರಿ, ಎಲ್ಲೋ ಒಂದು ಕಡೆ ಬಿಸಾಕಿದ್ರು ತಗೊಂಡೋಗಿ ಬೆಟ್ಟನ, ಅಲ್ಲಿ ಹಾಕುವಂತ ಇಲ್ಲ ಅಲ್ಲೇ ಬಿಟ್ಬಿಟ್ರೆ ಗೊತ್ತಿಲ್ಲ. ಆದರೆ ಇದು ನಡೆದು ಸುಮಾರು ಸಾವಿರಾರು ವರ್ಷಗಳಾಗಿದೆ. ಈಗ ಸಂಜೀವನಿ ಕಡ್ಡಿ ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹೆಂಗಿರುತ್ತೆ, ಅದ್ರ ಎಲೆಗಳೆಂಥದ್ದು, ಅದು ಎಲ್ಲಿದೆ ಯಾರಿಗೂ ಕ್ಲಾರಿಟಿ ಇಲ್ಲ. ಅಪ್ಪಿತಪ್ಪೆ ಅದೇನಾದರೂ ಇವಾಗ ಅವರೇ ಇವ್ರಿಗೆ ಸಿಕ್ಬಿಟ್ರೆ ಕೆಟ್ಟವ್ರಿಗೆ ಸಂಜೀವನಿ ಕಡ್ಡಿ, ಆ ದೇವರೇ ಗತಿ ಅಲ್ವಾ. ಅವರೇ ಯಮ ಆಗಿಬಿಡ್ತಾರೆ, ಅವರೇ ಕಾಲ, ಅವರೇ ಮಹಾಕಾಲ, ಅವರೇ ಶನೇಶ್ವರ, ಅವರೇ ಮುನೇಶ್ವರ ಆಗಿಬಿಡ್ತಾರೆ ದುಷ್ಟರು ಅಲ್ವಾ. ಅವ್ರ ಕೈಗೆ ಸಿಕ್ಬಿಟ್ರೆ ಸಂಜೀವನಿ ಕಡ್ಡಿ. ಅವ್ರು ಏನು ರೀ ಒಳ್ಳೆ ಮನುಷ್ಯರೇ ಆಸೆ ಪಡ್ತಾರೆ. ಏನು ಒಳ್ಳೆ ಮನುಷ್ಯರೇ ಆಸೆ ಪಡ್ತಾರೆ ಏನಂತ, ಅಯ್ಯೋ ನನಗೆ ಸಂಜೀವನಿ ಕಡ್ಡಿ ಸಿಕ್ಬಿಟ್ರೆ ಸಾಕು, ನನಗೆ ಸಂಜೀವನಿ ಕಡ್ಡಿ ಸಿಕ್ಬಿಟ್ರೆ ಸಾಕು, ನಾನು ಸಂಜೀವನಿ ಕಡ್ಡಿ ಸಿಕ್ಬಿಟ್ರೆ ಸಾಕು. ಅಷ್ಟೇ ಯಾಕೆ ನಾನೇ ಆಸೆ ಪಟ್ಟಿದ್ದೀನಿ. ನಾನು ಚಿಕ್ಕ ಹುಡುಗಲ್ಲಿ ಒಂದು ಕತೆ ಹೇಳ್ತೀನಿ ಕೇಳ್ರಿ. ನಾನು ಚಿಕ್ಕ ಹುಡುಗಲ್ಲಿ ಒಂದು ಕತೆ ಹೇಳ್ತೀನಿ. ನನಗೆ ಈ ಥರ ಕತೆ ಕೇಳಿ 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 ಯಾಕೊಂಡು ನನಗೂ ಪಿತ್ತ ನೆತ್ತಿಗಿರ್ಬಿಡ್ತು. ಏನಾದರೂ ಆಗಲಿ ಸಾಯಬಾರ್ದು ನನ್ನ ಲೈಫಲ್ಲಿ, ಅದಕ್ಕೇನು ಮಾಡಬೇಕು, ಸಂಜೀವನಿ ಕಡ್ಡಿ. ಸಂಜೀವನಿ ಕಡ್ಡಿಯಲ್ಲಿರುತ್ತೆ. ನನಗೆ ಅವರು ಇವರು ಕತೆಗಳು ಹೇಳೋರು ಕೆಲವರು, ಅವರು ಇವರು ಕಪೋಲ ಕಲ್ಪಿತ ಕತೆಗಳು ಅಥವಾ ನಿಜವಾಗ್ಲೂ ಕತೆಗಳು, ಸತ್ಯನೋ ನಿಜಾನೋ ಸುಳ್ಳೋ ಭ್ರಮೆನೋ ಭ್ರಾಂತಿನೋ ಕೆಲವರೆಲ್ಲ ಹೇಳೋರು. ಏನಂತ ಹೇಳೋರು ಅಂದರೆ, ಈ ಗರುಡ ಇರ್ತದಲ್ಲ, ಗರುಡ ಪಕ್ಷಿ, ಆ ಗರುಡ ಇದ್ದಾನಲ್ಲಪ್ಪ, ಗರುಡನ ಗೂಡು ಇರ್ತದಲ್ಲ, ಮೊಟ್ಟೆಗಳಿಟ್ಬಿಟ್ಟು ಮರಿ ಮಾಡಿರ್ತಲ್ಲ, ಆ ಗೂಡಲ್ಲಿ ಸಂಜೀವನಿ ಕಡ್ಡಿ ಇರುತ್ತಂತೆ. ಆ ಗರುಡ ತಂದು ಇಟ್ಕೊಂಡಿರ್ತಾನಂತೆ. ಯಾಕೆ ಗರುಡ ತಂದು ಇಟ್ಕೊಂಡಿರ್ತಾನೆ ನನಗೆ ಗೊತ್ತಿಲ್ಲ. ನನಗೆ ಯಾಕೋ ಸಂಜೀವನಿ ಕಡ್ಡಿ ಯಾಕೆ ಬಂದು ಅಲ್ಲಿರುತ್ತೆ ಗೂಡಲ್ಲಿ ಅಂತ. ಆಮೇಲೆ ಹೇಳಿದ್ರು, ಈಗ ಆ ಗರುಡ ಏನು ಮಾಡ್ತಾನೆ, ನಮ್ಮ ಹಳ್ಳೀಲಿ ಕೋಳಿ ಮರಿಗಳೆಲ್ಲ ಹೋಗ್ತಾ ಇರುತ್ತೆ ಕೋಳಿ ಜೊತೆ, ಅವ್ರ ತಾಯಿ ಜೊತೆ ಅವ್ರ ಮಕ್ಕಳು ಕೋಳಿ ಮರಿಗಳು ಹೋಗ್ತಾ ಇರ್ತವೆ. ಆ ಟೈಮಲ್ಲಿ ಯಾವುದೋ ಒಂದು ಗರುಡ ಎಲ್ಲಿಂದನೋ ಬರ್ತಿರ್ತಾನೆ. ಆದರೂ ಈ ದೊಡ್ಡ ಕೋಳಿ ಮಕ್ಕಳಿಗೆ ಸಿಗ್ನಲ್ ಕೊಡುತ್ತೆ, ಕೊಕ್ಕೋ ಅಂತ ಸಿಗ್ನಲ್ ಕೊಡುತ್ತೆ. ಅವಾಗ ಕೆಲವೆಲ್ಲ ಮರಿಗಳು ಓಡೋಗಿ ಎಲ್ಲೋ ಬಚ್ಚಿಟ್ಕೊತವೆ. ಆ ಟೈಮಲ್ಲಿ ನೋಡ್ಬೇಕು ಅವು ಯಾವ ರೀತಿ ಸಿಗ್ನಲ್ ಕೊಡುತ್ತೆ. ಅವರಮ್ಮ ಕೋಳಿ ಗರುಡ ಬಂದರೆ ಮೇಲೆ ಯಾವ ರೀತಿ ಸಿಗ್ನಲ್ ಕೊಡುತ್ತೆ ನೋಡ್ಬೇಕು. ಮಕ್ಕಳಿಗೆ ಜಾಗ್ರತೆ ವಹಿಸ್ತದೆ. ಓಡೋಗ್ರೋ ತಪ್ಪಿಸ್ಕೊಳ್ರೋ ಬಚ್ಚಿಟ್ಕೊಡ್ರೋ ಅಂದ್ಬಿಟ್ಟು ಅಪಾಯದ ಸಂಕೇತವನ್ನು ಅದು ಒಳ್ಳೆ ಅಪಾಯ ಬಂದಾಗ ಹೆಂಗೆ ಸಿಗ್ನಲ್ ಬರೆಸ್ತಾರೆ. ಈ ಫೈರ್ ಇಂಜನ್ನು, ಪೊಲೀಸು ವಾಹನ ಎಲ್ಲ ಅವೇನು ಇವನ್ನ ನೋಡೇ ಅವರೆಲ್ಲ ಕಲ್ಕೊಂಡಿರೋದು. ಈ ಪ್ರಾಣಿಗಳನ್ನ ಪಕ್ಷಿಗಳು ನೋಡೇ ಈ ಮನುಷ್ಯರು ಆ ಸಿಗ್ನಲ್ಗಳು, ಇನ್ನೊಂದು ಸೈನ್ಸು ಗೀನ್ಸು ಇನ್ನೊಂದು ಮತ್ತೊಂದೆಲ್ಲ ಎಲ್ಲಿಂದ ಬಂತು. ಈ ಗಿಡಗಳಲ್ಲೇ, ಈ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಚಿಟ್ಟೆಗಳಲ್ಲಿ, ಇವುಗಳಲ್ಲಿರೋ ಟೆಕ್ನಾಲಜಿನೇ ಇವ್ರು ಅಳವಡಿಸ್ಕೊಂಡ್ಬಿಟ್ಟಿರೋದು. ಇವ್ರು ಬಿಡ್ತಾರೆ ಏನೋ ದೊಡ್ಡದಾಗಿ ಕಂಡುಹಿಡ್ಬಿಟ್ಟೆ ಅಂತ. ಏನು ಕಂಡುಹಿಡಿದಾರೆ ಇವರು. ಹೆಲಿಕಾಪ್ಟರ್ ನೋಡಿ, ಹೆಲಿಕಾಪ್ಟರ್ ಹೆಂಗಿದೆ ನೋಡಿದ್ರಾ, ಅದು ಯಾವುದೋ ಒಂದು ಹುಳ ಹೋಗುತ್ತೆ ನೋಡಿದ್ರ, ಜೀರುಂಡೆ ಆ ಥರ ಇರುತ್ತೆ. ಗರುಡ ಹೋಗುತ್ತಲ್ಲ, ಇವೆಲ್ಲ ಗರುಡ ಹೋದಂಗೆ ತಾನೆ ಇವೆಲ್ಲ ಪುಷ್ಪಕ ವಿಮಾನಗಳು ಪ್ಲೇನುಗಳೆಲ್ಲ ಇರೋದು ಇನ್ನೆಂಗಿದ್ದಾವೆ. ಎಲ್ಲ ಸೇಮೇ. ಇವನ್ನ ನೋಡಿ ಅವ್ರು ಮಾಡಿದ್ದಾರೆ ಕಾಪಿ ಅಷ್ಟೇ. ಹೇಳ್ಕೊಳ್ಳೋದು ನಾವು ಇಂಪ್ರೂವ್ ಆಗಿಬಿಟ್ಟಿದ್ವಿ, ಏನು ಇಂಪ್ರೂವ್ ಆಗಿದೆ ಇರೋ ಬುರುಡ ಎಂಥದ್ದು ಇಲ್ಲ. 5% ಇಂಪ್ರೂವ್ ಆಗಿದ್ರೆ 50 ಭಾಗ ಹೇಳ್ಕೊತಾರೆ ಇವರು ಅಷ್ಟೇ. ಎಲ್ಲ ಪ್ರಾಣಿಗಳದ್ದು, ಪಕ್ಷಿಗಳದ್ದು, ಗಿಡಮೂಲಿಕೆಗಳದ್ದು, ಇನ್ನೊಂದು ಮತ್ತೊಂದು ಆಕಾಶದ್ದು, ಪಂಚಭೂತಗಳದ್ದೆಲ್ಲ ಕಾಪಿ ಮಾಡ್ಕೊಬಿಟ್ರಿ ಇವರು ನೇಚರ್ದು. ಮಾಡ್ಕೊಬಿಟ್ಟು ಏನೋ ಕಂಡುಹಿಡಿದ್ಬಿಟ್ಟು ಏನೋ ಅದೇನೋ ಹೇಳ್ತಾನೆ ನೋಡ್ರಿ. ಕೊಲಂಬಸ್ಸು ಇಂಡಿಯಾನ ಕಂಡುಹಿಡ್ದಂತ್ರಿ. ಭಾರತವನ್ನು ಅವನು ಯಾರೋ ಬಂದು ಕಂಡುಹಿಡ್ದಂತೆ. ಅಪ್ಪ ಈ ವಿಷಯ ಕೇಳಿದ್ರೆ ನನಗೆ ತಲೆ ಸುತ್ತಬಿಡುತ್ತೆ. ಆ ಮಾತು ಕೇಳಿದಾಗಲ್ಲ ನನ್ನ ಪಿತ್ತ ಸ್ವಲ್ಪ ನೆತ್ತಿಗೆ ಏರ್ಬಿಡುತ್ತೆ. ಅಲ್ಲ ರೀ, ಭಾರತ ಅವತ್ತಿಂದ ಇದ್ದ ಜಾಗದಲ್ಲೇ ಇದೆ ರೀ, ಅದನ್ನು ಯಾರನ್ನ ಕಂಡುಹಿಡಿಬೇಕೇನ್ರಿ? ಹಂಗಾರೆ ನಾವು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಜೀವನ ಮಾಡಿ ನಾವು ಕಂಡುಹಿಡಿದಿಲ್ಲ ಭಾರತವನ್ನು. ಅವನು ಯಾರೋ ಬಂದು ಕಂಡುಹಿಡ್ದಂತೆ. ಅದನ್ನು ದೊಡ್ಡದಾಗಿ ಹೇಳ್ಕೊಳ್ಳೋದು, ದೊಡ್ಡದಾಗಿ ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಗ್ರಾಮ್ಗಳು ಮಾಡೋದು, ಹೇಳಿದಿನ ಹೇಳ್ಕೊಳ್ಳೋದು. ಹಾಗೆ ಇನ್ನೂ ಕೆಲವು ವಿಜ್ಞಾನಿಗಳಿರ್ತಾರೆ. ಮಾತು ಬಂದರೆ ಹೊರದೇಶದವ್ರು ವಿಜ್ಞಾನಿಗಳ ಹೆಸರು ಹೇಳ್ಕೊಳ್ಳೋದು. ಮಾತು ಬಂದರೆ ಯೋಗನಲ್ಲಿ ಇನ್ನೊಂದು ಮತ್ತೊಂದಲ್ಲಿ ಇಂಗ್ಲೀಷ್ ಅವ್ರನ್ನ ಹಾಕ್ಕೊಂಡು ಇವರು ಪೋಸ್ಗಳು ತೋರಿಸೋದು. ಯಾವುದೇ ಹಾಸ್ಪಿಟಲ್ ನೋಡ್ರಿ, ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೋದು, ಇನ್ನೊಂದು ಮತ್ತೊಂದು ಯೋಗ ಶಾಲೆಗಳು, ಅವ್ರು ಯಾರೋ ಇಂಗ್ಲೀಷವ್ರನ್ನ ತಂದುಬಿಡ್ತಾರೆ. ಅವ್ರೇನೋ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ, ಅದನ್ನು ತೋರಿಸ್ಬಿಡೋದು ಇವರು. ಪಾಪ ಇಲ್ಲಿ ಯಾರು ಭಾರತದಲ್ಲಿ ಗುರುಗಳಿಲ್ಲ, ಭಾರತದಲ್ಲಿ ಹೆಣ್ಮಕ್ಳು ಧ್ಯಾನ ಮಾಡೋರಿಲ್ಲ, ಚಿಕ್ಕ ಮಕ್ಕಳು ಧ್ಯಾನ ಮಾಡೋರಿಲ್ಲ. ಇಲ್ಲಿ ಲಾಸ್ಟಿಗೆ ಬ್ರಾಹ್ಮಣರೇ ಇಲ್ಲ ಅನ್ನೋ ಥರ, ಸಂಸ್ಕಾರ ಇರೋರೇ ಇಲ್ಲ ಅನ್ನೋ ಥರ ಯಾರೋ ಇಂಗ್ಲೀಷವ್ರನ್ನ, ಫ್ರೆಂಚವ್ರನ್ನ, ರಷ್ಯಾನವ್ರನ್ನ, ಆಫ್ರಿಕಾವ್ರನ್ನ ತಂದು ಇಲ್ಲಿ ಕೂರಿಸ್ಬಿಡ್ತಾರೆ. ಇದೊಂದು ಸ್ಪೆಷಲ್ ಆಗಿಬಿಟ್ಟಿದೆ ಆಶ್ರಮಗಳಲ್ಲಿ ಕೂಡ. ಅವ್ರನ್ನ ಕರ್ಕೊಂಬಂದು ಎಂಟರ್ಟೈನ್ಮೆಂಟು, ಅದೇನು ಎಂಟರ್ಟೈನ್ಮೆಂಟ್ ಅಂತೀರಾ, ಏನು ಎಂಟರ್ಟೈನ್ಮೆಂಟಾ, ಅಡ್ವರ್ಟೈಸ್ಮೆಂಟಾ, ಏನಂತೀರ ನೀವು? ಇದು ಹಿಂಗೆ ಮಾಡ್ಕೊಬಿಡ್ತಾರೆ ರೀ. ಹಂಗೆ ನಾವೆಲ್ಲ ಮಾರ್ಕೊಬಿಟ್ಟಿವಿ, ನಮ್ಮನ್ನು ನಾವೇ ಮಾರ್ಕೊಬಿಟ್ಟಿದ್ವಿ, ನಮ್ಮ ಸಂಸ್ಕೃತಿ ಎಲ್ಲ ಮಾರ್ಕೊಬಿಟ್ಟಿದ್ದಾರೆ ಬೇರೆಯವ್ರಿಗೆ. ಇವತ್ತು ಯಾರಿಲ್ಲಿ ಸ್ವತಂತ್ರ ಅನ್ನೋದೇ ಇಲ್ಲ. ಅವ್ರದ್ದೇ ಭಾಷೆ,
ಅವ್ರದ್ದೇ ಭಾಷೆ, ಅವ್ರದ್ದೇ ಸಂಸ್ಕಾರ, ಅವ್ರದ್ದೇ ಇದು ಎಲ್ಲ ಇಲ್ಲಿ. ಅಮ್ಮಮ್ಮಂದ್ರೆ ಒಂದು 5% ಕೂಡ ಹಿಂದೂ ಧರ್ಮದ್ದಿಲ್ಲ ಇಲ್ಲಿ. ಎಲ್ಲ ಹಾಳಾಗ್ಬಿಟ್ಟಿದೆ, ಸರ್ವನಾಶ ಆಗ್ಬಿಟ್ಟಿದೆ, ಗೊತ್ತಾಯ್ತಲ್ಲ. ಹಂಗಿರೋವಾಗ ಇನ್ನೆಲ್ಲಿ ಸಿಗುತ್ತೆ ಸಂಜೀವನಿ ಕಡ್ಡಿ? ಯಾವುದು ಅಮೃತ ಬಳ್ಳಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ತುಳಸಿ ಗಿಡ ಉಣೋಕ್ಕೆ ಗಲಾಟೆ, ಇನ್ನೇನಿದೆ ದೇವಸ್ಥಾನ ಕಟ್ಟೋಕ್ಕೆ ಗಲಾಟೆ, ಇನ್ನೇನಿದೆ ಅಲ್ಲೆಲ್ಲ ಒಂದು ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲೋ ರೈಲ್ವೆ ಸ್ಟೇಷನಲ್ಲೋ ವಿಮಾನ ನಿಲ್ದಾಣ ಒಂದು ಶ್ರೀಕೃಷ್ಣ ಭಗವಾನ್ ಫೋಟೋ ಹಾಕೋಕ್ಕೆ ಅದನ್ನು ಬಿಡ್ತಾರನ್ರಿ. ಅದನ್ನು ಬಿಡ್ತಾರ? ಇಲ್ಲಿ ತುಳಸಿ ಗಿಡ ಆದ್ರೇ ಗಲಾಟೆ, ಅದನ್ನು ಬಿಡ್ತಾರೆ. ತುಳಸಿ ಗಿಡ ಎಲ್ಲ ಜಾತಿಯವ್ರಿಗೂ ಬೇಕಲ್ವ, ಎಲ್ಲ ಧರ್ಮದವ್ರು ಬೇಕಲ್ಲ. ಏನೋ ಕಾಮನ್ ಸೆನ್ಸ್ ಅಂತಾರೆ ಇವ್ರಿಗೆಲ್ಲ. ಇದೆಯಾ? ಇಲ್ಲ. ಎಲ್ಲರಿಗೂ ಬೇಕೋ ಬೇಡವ? ಅದು ಔಷಧಿ ಅಲ್ವಾ? ಬೇಕಿಲ್ಲ ಅವ್ರಿಗೆ. ಸಾಯ್ರಿ ನೀವು ಸಾಯ್ರಿ. ನೋಡ್ರಿ, ಹಿಂದೂ ಧರ್ಮ ಸನಾತನ ಧರ್ಮ ಯಾವತ್ತಿದ್ರೂ ಅದೇ ಈ ಜಗತ್ತಿಗೆ ಲೀಡ್ರು. ತಿಳ್ಕೊಬೇಡಿ, ಎಲ್ಲರಿಗೂ ಹೇಳ್ತಾಯಿದ್ದೀನಿ, ನಾನು ಹೇಳ್ತಾಯಿದ್ದೀನಿ. ಖಂಡಿತ ಯಾವತ್ತಿದ್ರೂ ಹಿಂದೂ ಧರ್ಮನೇ ಜಗತ್ತಿಗೆ ಲೀಡ್ರು. ಸನಾತನ ಧರ್ಮ ಇದು, ಅದು ಅವತ್ತು ಲೀಡ್ರೆ, ಮುಂದೆ ಕೂಡ ಲೀಡ್ರೆ. ಆದರೆ ಇವಾಗ ಸ್ವಲ್ಪ ಡಲ್ಲಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಕರ್ಮ ಇಲ್ಲಿರೋರೇ ಅದನ್ನು ತುಳಿತಾ ಇದ್ದಾರೆ. ಏನು ಮಾಡೋದು? ಈ ಧರ್ಮದಲ್ಲೇ ತುಳಿತಾ ಇದ್ದಾರೆ, ಇನ್ಯಾರೋ ಬರಬೇಕಾಗಿಲ್ಲ ತುಳಿಯೋಕ್ಕೆ. ಅದಕ್ಕೆ ಯಾವತ್ತಿದ್ರೂ ಇದು ಅಷ್ಟೇ, ಅದಕ್ಕೆ ಗೌರವ ಕೊಡಬೇಕು, ಗೊತ್ತಾಯ್ತಲ್ಲ? ಆವಾಗ ಒಳ್ಳೆಯದಾಗುತ್ತೆ. ಎಷ್ಟೋ ಗಿಡಮೂಲಿಕೆಗಳಿದೆ, ಎಷ್ಟೋ ಆಯುರ್ವೇದಿಕ್ ಇದೆ. ಅದೆಲ್ಲ ಯಾರಪ್ಪ ನೋಡುವೆ? ಯಾರು ಕೊಟ್ಟ ಭಿಕ್ಷೆ ಇದು? ಯಾರು ಹೇಳ್ಕೊಟ್ಟಿದ್ದು? ಹಿಂದೂ ಧರ್ಮದ ಋಷಿಮುನಿಗಳು, ಗುರುಗಳು. ಅದನ್ನು ತಿಳ್ಕೊಬೇಕು. ಹಂಗಂತ ಬೇರೆ ಧರ್ಮದಲ್ಲಿ ಹೇಳ್ಕೊಟ್ಟಿಲ್ವ ಅಂತ ಕೇಳ್ಬೋದು. ಹೇಳ್ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನ, ಇರಾನ್, ಇರಾಕ್, ಸಿರಿಯಾ, ಅರಬ್ ಕಂಟ್ರಿಗಳು, ಅಲ್ಲೆಲ್ಲ ಬೇರುಗಳು ಗೊತ್ತಲ್ಲ, ಬೇರುಗಳಲ್ಲಿ ಆಯುರ್ವೇದಿಕ್ ಫುಲ್ ಪವರ್ಫುಲ್. ಅಲ್ಲಿ ಕೂಡ ಇದೆ. ಹಾಗೆ ಆಫ್ರಿಕಾನಲ್ಲಿ ಪಾಚಿ ಗೊತ್ತಲ್ಲ, ಪಾಚಿ ಸಾಗರದಲ್ಲಿ, ಹಾಗೆ ಕಾಡುಗಳಲ್ಲಿ ಅಲ್ಲಿ ಇದೆ. ಇಲ್ಲ ಅಂದವ್ರು ಯಾರು? ಅದಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಎಲ್ಲವೂ ಇದ್ರೇ ಸಮಭಾವ, ಸಮಚಿತ್ತ, ಸಮಬಾಳ್ವೆ ಅಲ್ವಾ? ಸೋದರ ಭಾವ ಅಂತೀವಲ್ಲ. ಅದು ಬಿಟ್ಟು ಗಲಾಟೆಗಳಾಕ್ರಿ. ತುಳಸಿ ಗಿಡ ಉಣಿದ್ರೆ ಏನು ರೀ ಉರಿ ಆಗುತ್ತೆ ನಿಮಗೆ? ಸ್ಕೂಲ್ಗಳಲ್ಲಿ ಮೊಟ್ಟೆ ತಿನ್ಬೋದು, ಮಾಂಸ ಕೂಡ ಬೇಕಂತ ಅದು ಯಾರೋ ಹುಡುಗಿ, ಹೈಸ್ಕೂಲ್ ಹುಡುಗಿ ಕೇಳ್ತಿದ್ಲು. ಅವಳು ನೋಡಿದ್ರೆ ಒಳ್ಳೆ ರಾಕ್ಷಸ ವಂಶಕ್ಕೆ ಸೇರಿದಂಗಿದ್ದಾಳೆ. ಆದಿಚುಂಚನಗಿರಿ ಮಠದಲ್ಲಿ, ಸ್ಕೂಲ್ಗಳಲ್ಲಿ, ಹಾಗೆ ಸಿದ್ಧಗಂಗಾ ಮಠಗಳಲ್ಲಿ, ಸ್ಕೂಲ್ಗಳಲ್ಲಿ, ಹಾಗೆ ಇನ್ನೂ ಬೇರೆ ಬೇರೆ ಪಾಪ ಗುರುಕುಲಗಳಿದ್ದಾವೆ, ಕೆಲವೆಲ್ಲ ಗುರುಕುಲಗಳು. ಅಲ್ಲೆಲ್ಲ ಮಾಂಸಾಹಾರ ಕೊಡೋಕ್ಕಾಗುತ್ತಾ? ನೀವು ಹೇಳ್ರಿ ಮಕ್ಕಳಿಗೆ. ವೇದ ಮಂತ್ರಗಳು ಹೇಳ್ಕೊಡೋ ಕಡೆ, ವೇದಗಳನ್ನು ಹೇಳ್ಕೊಡೋ ಕಡೆ, ಗುರುಗಳು ಅಂತ ಕಾವಿ ಬಟ್ಟೆ ಹಾಕ್ಕೊಳ್ಳೋ ಜಾಗಗಳಲ್ಲಿ, ಸ್ಥಳಗಳಲ್ಲಿ ವಿದ್ಯೆ ಕಲಿಸೋ ಕಡೆ ಮಾಂಸಾಹಾರ ಕೊಡೋಕ್ಕಾಗುತ್ತಾ ಮಕ್ಕಳಿಗೆ? ಅದು ಯಾರೋ ಹುಡುಗಿ ನಮಗೆ ಮಾಂಸಾಹಾರನೇ ಬೇಕು ಅಂತ ಅದೆಲ್ಲೋ ಒಂದು ಪೋಸ್ಟ್ ಕೊಡ್ತಿದ್ಲು ಸೋಷಿಯಲ್ ಮೀಡ್ಯಾದಲ್ಲಿ. ನಾನೇ ನೋಡಿದೆ, ಅಮ್ಮ ನಿನ್ನ ಕಲ್ಲರ್ ನೋಡಿದ್ರೆ ನೀನು ಇರೋದೇ ಹಿಂಗಿದೆಯಾ? ಅದು ಯಾವ ಜನ್ಮದಲ್ಲಿ ಯಾವ ರಾಕ್ಷಸ ವಂಶಕ್ಕೆ ಸೇರಿದ್ದೆ ನೀನು ಅಂದ್ಕೊಂಡೆ ನನ್ನ ಮನಸ್ಸಿನಲ್ಲಿ. ಆ ಮಗುನ ನೋಡಿ, ಹೆಣ್ಮಗು. ಅದು ಯಾರು ಹೇಳ್ಕೊಡ್ರೆ ಆ ಮಗು ನನಗೆ ಗೊತ್ತಿಲ್ಲ. ವಯಸ್ಸೆಷ್ಟು? ಒಂದು 14-13 ವಯಸ್ಸು ಅಷ್ಟೇ, ಒಂದು 9th 10th ಇರುತ್ತೆ. ಇವರಿಗೆಲ್ಲ ಯಾಕೆ ರೀ ಅದು ಓದೋದು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಿಂತ್ಕೊಬಿಟ್ಟು ನಮಗೆ ಮೊಟ್ಟೆ ಅಲ್ಲ ಮಾಂಸನೇ ಬೇಕು, ಸ್ಕೂಲಲ್ಲಿ ಮಾಂಸ ಕೊಡಲಿ, ತಿಂತೀವಿ ನಾವು ಅಂತ ಇದ್ದಾಳೆ ಹುಡುಗಿ. ಹಂಗೆ ಅವನು ಯಾರೋ ಒಬ್ಬ ಅಯೋಗ್ಯ, ಅವನ ಹೆಸರು ಏನೋ ಜ್ಞಾನ ಅಪ್ಪ, ಅದು ಮುಂದಕ್ಕೆ ಹೆಸರಿದೆ ಅವನಿಗೆ. ಅವನು ಭಗವದ್ಗೀತೆಯನ್ನು ಸುಟ್ಟಾಕ್ಬಿಟ್ಟ. ಅಂಥವರೆಲ್ಲ ಯಾರು ರೀ? ಕೀಳು ಮಟ್ಟಕ್ಕೆ ಇರೋರು ಯಾವಾಗೋ ಕೀಳು ಮಾಡಿದ್ದಾರೆ ಅವರು. ಭಗವದ್ಗೀತೆಯನ್ನು ಸುಟ್ಟಿದ್ದಾನಂತೆ, ಸುಟ್ಟು ವಿಡಿಯೋ ಮಾಡಿ ಹಾಕಿದ್ದಾನೆ ಒಬ್ಬ ಅಯೋಗ್ಯ ಒಂದು ಸಾರಿ. ಹಾಗೆ ಹಿಂದೂ ಧರ್ಮ ತುಳಿದು ಇವತ್ತು ಸಂಜೀವಿನಿ ಕಡ್ಡಿ ಯಾವುದು, ಅಮೃತ ಬಳ್ಳಿ ಯಾವುದು, ತುಳಸಿ ಯಾವುದು, ಯಾರಿಗೂ ಜ್ಞಾನ ಇಲ್ಲ. ಅದಕ್ಕೆ ಕೋವಿಡ್ ಬರ್ತದೆ, ಇನ್ನೊಂದು ರೋಗ ಬರ್ತದೆ, ಮತ್ತೊಂದು ರೋಗ ಬರ್ತದೆ, ಆ ರೋಗ ಬರ್ತದೆ, ಇರೋ ಸಾಯ್ತಾರೆ. ಇನ್ನೇನಾಗುತ್ತೆ? ಸಾಯ್ದೆ ಇವೆಲ್ಲ ಯಾರಿಗೂ ಬೇಡ. ಇನ್ನೇನಾಗುತ್ತೆ ಹೇಳ್ರಿ? ಯಾರೋ ಉಪಯೋಗಿಸ್ಕೊಳ್ತಾರೆ, ಅವರು ಉದ್ಧಾರ ಆಗ್ತಾರೆ. ಉಪಯೋಗಿಸ್ಕೊಳ್ದಾರೋ ಅದನ್ನು ಕೇವಲವಾಗಿ ನೋಡಿದಾರೋ ಹಾಳಾಗಿ ಹೋಗ್ತಾರೆ. ಬಿಡಿ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಲ್ವಾ? ಹಂಗೆ ಆ ಗರುಡ ನೋಡ್ರಿ, ಗರುಡ ಗೂಡಲ್ಲಿಟ್ಟಿರ್ತಾನೆ ಗರುಡ ಸಂಜೀವಿನಿ ಕಡ್ಡಿ. ಯಾಕೆ ಗೊತ್ತಾ? ಅದು ಕೋಳಿ ಮರಿಗಳನ್ನ ಎತ್ಕೊಂಡು ಹೋಗುತ್ತೆ. ಕೋಳಿ ತನ್ನ ಮರಿಗಳಿಗೆ ಎಚ್ಚರಿಕೆ ಕೊಡ್ತದೆ, ಆದರೂ ಅದು ಬಂದು ಹೆಂಗೋ ಎತ್ಕೊಂಡು ಹೋಗ್ಬಿಡ್ತು ಒಂದು ಮರಿನ. ನಾವು ನೋಡೋದು ಕೋಳಿ ಮರಿನ ಅದು ಎತ್ಕೊಂಡು ಹೋಗ್ಬಿಟ್ರೆ, ಅದು ಮತ್ತೆ ಬಿಟ್ಬಿಟ್ರೆ, ಕಾಲಿಂದ ಜಾರು ಕೆಳಗಡೆ ಬಿದ್ದುಬಿಟ್ರೆ ಕೋಳಿ ಮರಿ, ನಮಗೇನ ಸಿಕ್ಬಿಟ್ರೆ
ಅದು ನಮ್ಮದೇ ಆಗೋಗ್ಬಿಡ್ತದೆ. ಯಾಕಂದರೆ ಈಗ ನಮಗೆ ಗರುಡ ಕೊಟ್ಟಿರೋದು ಅದು ಅವ್ರ ಹತ್ರ ನಾವು ತೊಗೊಂಡಿಲ್ಲ ಅನ್ನೋ ಥರ ನಾವು ಅಂದ್ಕೊತಾ ಇದ್ದೀವಿ ಹಳ್ಳಿನಲ್ಲಿ. ನನಗಿಂತೂ ಹಿರಿಯರು ಅವರೆಲ್ಲ ಹಂಗೆ ಮಾಡ್ತಾಯಿದ್ದು. ಅದೇನಾದರೂ ಬಿಟ್ಬಿಟ್ರೆ ಕೋಳಿ ಮರಿನ, ಅದು ನಮಗೆ ಸಿಕ್ಬಿಟ್ರೆ ಅದು ನಮ್ಮದೇ ಆಗೋಯ್ತು ಕೋಳಿ ಮರಿ, ಆ ರೀತಿ ನಾವೆಲ್ಲ ಅಂದ್ಕೊತಾ ಇದ್ವಿ. ಆದರೆ ಅದು ಕೋಳಿ ಮರಿನ ತೊಗೊಂಡೋಗಿ ಅದನ್ನು ಕುಕ್ಕಿ ಸಾಯಿಸಿ ಅದು ಗೂಡಲ್ಲಿ ಸ್ವಲ್ಪ ದಿನ ಬದುಕಕ್ಕೆ ಬಿಡ್ತಿತ್ತು. ಯಾಕೆಂದರೆ ಹೊಟ್ಟೆ ತುಂಬುತ್ತೆ. ಗರುಡ ಮರಿಗಳಿಗೆ ಹೊಟ್ಟೆ ತುಂಬಿರುತ್ತೆ ಕೆಲವು ಸಾರಿ ಗರುಡ ಮರಿಗಳು ಇನ್ನೂ ಈಚೆ ಬಂದಿರಲ್ಲ, ಇನ್ನೇನು ಬರ್ತಾ ಇರ್ತವೆ ಸಣ್ಣ ಮರಿಗಳು. ಆ ಟೈಮಲ್ಲಿ ಇದಿನ್ನೂ ಬದುಕಿರ್ಬೇಕಲ್ಲ, ಕೋಳಿ ಮರಿ ಸತ್ತೋಗ್ಬಾರ್ದಲ್ವ. ಕೋಳಿ ಮರಿ ಸತ್ತೋಗ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ. ಅವು ಇನ್ನೂ ಚಿಕ್ಕ ಮರಿಗಳು ಈಚೆ ಬರ್ತವೆ, ಅವು ತಿನ್ಕೋಬೇಕು ಸ್ವಲ್ಪ. ಅದಕ್ಕೆ ಅವು ಸ್ವಲ್ಪ ತಿನ್ಕೋಬೇಕಲ್ವ. ಅದಕ್ಕೇನು ಮಾಡುತ್ತೆ ಇದು ಗರುಡ, ಸಂಜೀವನಿ ಕಡ್ಡಿ ಇಟ್ಟಿರುತ್ತೆ. ಅದರ ಜೊತೆಯಲ್ಲಿ ಕೋಳಿ ಮರಿನ ಅರ್ಧಂಬರ್ಧ ಗಾಯಗೊಳಿಸಿ ಅಲ್ಲಿ ಇಟ್ಟಿರುತ್ತೆ. ಕೋಳಿ ಮರಿ ಓಡಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಅದರ ಬದುಕಿರುತ್ತೆ, ಜೀವ ಇರುತ್ತೆ. ಕೋಳಿ ಮರಿ ಅಷ್ಟೇ ಅಲ್ಲ, ಬೇರೆ ಯಾವುದೋ ಒಂದು ತೊನೆ ಕತ್ತನೋ, ಓತಿ ಕತ್ತನೋ, ಸರ್ಪನೋ ಅಥವಾ ಇಲಿನೋ ಏನೋ ಒಂದು ಪ್ರಾಣಿ ಅದನ್ನು ತಂದು ಗರುಡ ಇಟ್ಟಿರುತ್ತೆ. ಆ ಪ್ರಾಣಿ ಇನ್ನೂ ಸತ್ತಿರಲ್ಲ, ಅದಿನ್ನೂ ಜೀವಂತವಾಗಿರುತ್ತೆ, ಅದಿನ್ನೂ ಬದುಕಿರಬೇಕು, ಸತ್ತೋಗ್ಬಿಟ್ರೆ ಅದರ ಮರಿಗಳಿಗೆ ಈ ಆಹಾರ ಇದಾಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಅದು ಸಂಜೀವನಿ ಕಡ್ಡಿ ತಂದು ಇಟ್ಕೊಳ್ಳುತ್ತೆ. ಆವಾಗ ಈ ಮಾಂಸ ಎಲ್ಲ ಫ್ರೆಶ್ ಆಗಿರುತ್ತೆ ಅನ್ನೋದು ಅದರ ಒಂದು ಆಲೋಚನೆ ಅಂತ ಹೇಳ್ತಾ ಇದ್ರು ದೊಡ್ಡವರು. ಅದು ಇನ್ನೂ ಮಾಂಸ ಫ್ರೆಶ್ ಆಗಿರಬೇಕು, ಬದುಕಿರಬೇಕು, ಆಹಾರ ಚೆನ್ನಾಗಿರಬೇಕು ಅಂತ ಸಂಜೀವನಿ ಕಡ್ಡಿ ತಂದು ಇಟ್ಕೊಂಡಿರುತ್ತಂತೆ ಗರುಡ. ಅದಕ್ಕೆ ಅದು ತಂದು ಇಡ್ತದಂತೆ. ಈ ರೀತಿ ಹೇಳೋರು ಯಾರು, ಈ ದೊಡ್ಡವರೆಲ್ಲ ಭ್ರಮೆನೋ ಭ್ರಾಂತಿನೋ ಕಪಾಲ ಕಲ್ಪಿತನೋ ಗೊತ್ತಿಲ್ಲಪ್ಪ ನನಗೆ. ನಾವೆಲ್ಲ ಆಸೆ ಇಟ್ಕೊಂಡು ಹತ್ತೋದು, ಎಲ್ಲೆಲ್ಲಿ ಗರುಡ ಪಕ್ಷಿ ಗೂಡುಗಳು ಕಟ್ಟಿದೆ, ಮೊಟ್ಟೆ ಇಟ್ಟಿದೆ, ಅದು ಇಲ್ಲದೇ ಇರೋ ಹೋಗೋದು. ಅದೇನಾದರೂ ನಮ್ಮನ್ನು ನೋಡ್ಕೊಬಿಟ್ರೆ ಗರುಡ, ನಾವು ಮರ ಹತ್ತದಾಗ ಗೂಡು ಹತ್ರ ಹೋದಾಗ ಅದು ಬಂದು ನಮ್ಮ ತಲೆನ ಒಡೆಯೋದ ಕಾಲುಗಳಲ್ಲಿ ಆ ಉಗುರುಗಳಲ್ಲೆಲ್ಲ ಪರ್ಚಿ ಇಟ್ಬಿಡ್ತಾಯಿತ್ತು ನಮಗೆ ಗರುಡ. ತುಂಬ ಸಾರಿ ನನಗೆ ಆ ಗರುಡನ ಕೈಯಲ್ಲಿ ಒಡ್ಸ್ಕೊಬಿಟ್ಟಿದ್ದೀನಿ ಒಂದು ಸಾರಿ ಹತ್ತಿ ಮರಗಳಿಗೆಲ್ಲ. ನಾನು ಗೂಡೆಲ್ಲ ಹುಡ್ಕಾಡೋದು, ಯಾವುದು ಕಡ್ಡಿ, ಅದು ಕಡ್ಡಿಗಳೆಲ್ಲ ಗೂಡು ಕಟ್ಟಿರುತ್ತೆ, ಹುಲ್ಲಿನಲ್ಲೇ ಗೂಡು ಕಟ್ಟಿರುತ್ತೆ. ಹಾಗಾದ್ರೆ ಸಂಜೀವನಿ ಕಡ್ಡಿ ಯಾವುದು ಇದರಲ್ಲಿ, ಎಲ್ಲ ಒಂದೇ ಥರ ಇರ್ತದೆ. ಹೆಂಗೆ ನಾನು ನೋಡಿ ಸಾಕಾಗ್ತಿತ್ತು ಹುಡ್ಕಾಡೋದು. ಆ ಕಡ್ಡಿ ನೋಡೋದು, ಈ ಕಡ್ಡಿ ನೋಡೋದು, ಇದಿರ್ಬೋದಾ ಅಂತ ಹುಡ್ಕಾಡೋದು. ಯಾವುದು ಸಂಜೀವನಿ ಕಡ್ಡಿ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಕನ್ಫ್ಯೂಸು. ಎಲ್ಲ ಏನೇನೋ ಕಡ್ಡಿಗಳಿದ್ದಾವೆ, ಗೂಡು ತಂದು ಕಟ್ಟಿದ್ದಾರೆ, ಇಷ್ಟಪ್ಪ ಗೂಡು, ಅದರಲ್ಲಿ ಮೊಟ್ಟೆಗಳು. ನಾವು ಹುಡ್ಕಾಡೋದು ಏನು ಯಾವುದು ಸಂಜೀವನಿ ಕಡ್ಡಿ ಅಂತ, ಆ ಥರ ಎಲ್ಲ ಮಾಡ್ತಿದ್ದೆ ನಾನು. ಲಾಸ್ಟಿಗೆ ಎಷ್ಟೋ ಆಸೆ ಇಟ್ಕೊಳ್ತಾ ಇದ್ದೆ ಮರ ಹತ್ತವಾಗ. ನೋಡಿದ್ರೆ ಏನೋ ಕನ್ಫ್ಯೂಸು, ಏನೂ ಗೊತ್ತಾಗ್ತಾಯಿಲ್ಲ. ಲಾಸ್ಟಿಗೆ ಇನ್ನೇನು ಮಾಡಿ ಗೂಡುಗೂಡೆ ಹನುಮಂತನ ಥರ ಬೆಟ್ಟನೇ ಎತ್ಕೊಂಬಂದ ಹನುಮಂತ. ನಾವಿನ್ನು ಗೂಡುಗೂಡೆ ಎತ್ಕೊಂಬರೋದು ಹಿಂಗೆ, ಯಾಕೋ ಸರಿ ಕಾಣಲ್ಲ ಅಂತ ವಾಪಸ್ ಇಳಿದ್ಬಿಡ್ತಾ ಇದ್ದಾನೆ. ಆ ರೀತಿ ಪ್ರಯತ್ನ ಪಡ್ತಿದ್ದೆ. ಆದರೆ ಒಂದು ಕತೆ ಇದೆ. ಗರುಡ ಹುಟ್ಟಿದಾಗ ಅವ್ರ ತಾಯಿ, ವಿನುತಾ ಅವ್ರ ತಾಯಿ ಕದ್ರುಗೆ ದಾಸಿ ಆಗಿರ್ತಾಳೆ. ಲಾಸ್ಟ್ ಟೈಮ್ ನಾನು ಈ ಕತೆ ಕದ್ರು ವಿಡಿಯೋ ಹಾಕಿದ್ದೀನಿ, ಲಾಸ್ಟ್ ಟೈಮ್ ನೋಡಿರಿ, ಕದ್ರು ಹುಣ್ಣಿಮೆ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ. ಗರುಡ ಅವ್ರ ತಾಯಿ, ಅವರು ದೊಡ್ಡಮ್ಮ ಏನಿದ್ದಾರೆ ಅವ್ರಿಗೆ, ದೊಡ್ಡಮ್ಮನಿಗೆ ದಾಸಿ ಆಗಿರ್ತಾಳೆ. ಇದು ಗರುಡನಿಗೆ ಇಷ್ಟ ಆಗಲ್ಲ. ಏನಾದರೂ ಮಾಡಿ ಆ ದಾಸತ್ವದಿಂದ ಬಿಡುಗಡೆಗೊಳಿಸ್ಬೇಕಂತ ಅವ್ರು ದೊಡ್ಡಮ್ಮ ಹತ್ರ ಕೇಳ್ಕೊತಾರೆ. ದೊಡ್ಡಮ್ಮ, ನಮ್ಮಮ್ಮ ನಿನಗೆ ದಾಸಿ ಆಗಿಬಿಟ್ಟಿದ್ದಾಳೆ, ದಯವಿಟ್ಟು ಬಿಡುಗಡೆಗೊಳಿಸು ಅಂತ. ಆವಾಗ ಅವ್ರು ದೊಡ್ಡಮ್ಮ ಹೇಳ್ತಾಳೆ, ನಾನು ಬಿಡುಗಡೆಗೊಳಿಸ್ಬೇಕಾರೆ ನನಗೆ ಅಮೃತ ಬೇಕು, ಅಮೃತ ನಾಗಲೋಕದಲ್ಲಿದೆ, ಅದನ್ನು ನೀನು ತೊಗೊಂಡು ಬರಬೇಕು, ಅಥವಾ ಇಂದ್ರನ ಹತ್ರ ಸ್ವರ್ಗದಲ್ಲೋ ಎಲ್ಲೋ ಇದೆ, ಅದನ್ನು ತೊಗೊಂಡು ಬರಬೇಕು ಅಂತಾರೆ. ಸ್ವರ್ಗದಲ್ಲಿರುತ್ತೆ, ತೊಗೊಂಡು ಬರಬೇಕು ಅಂತಾರೆ. ಆವಾಗ ಗರುಡ ಹೋಗಿ ಯುದ್ಧಕ್ಕೆ ಹೋಗ್ತಾನೆ ಇಂದ್ರನ ಮೇಲೆ. ಫಸ್ಟ್ ಕೇಳ್ಕೊತಾನೆ ಅಲ್ಲಿ ಕೊಡಬೇಕಂತ, ಅವ್ರು ಕೊಡಲ್ಲ. ಆಮೇಲೆ ಯುದ್ಧನೇ ಮಾಡ್ತಾನೆ, ಫೈಟ್ ಮಾಡ್ತಾನೆ. ಆಮೇಲೆ ಎಲ್ಲ ಅಲ್ಲಿ ಸಂಧಾನ ಆಗಿ ನ್ಯಾಯ ಪಂಚಾಯತ್ ಆಗಿ ಲಾಸ್ಟಿಗೆ ಕೊಡ್ತಾರೆ, ಅವರು ಅಮೃತನ ಕೊಡ್ತಾರೆ, ಅಮೃತ ಕಳಶನ ಕೊಡ್ತಾರೆ. ಅದನ್ನು ಗರುಡ ತೊಗೊಂಡು ಬಂದು ಅವ್ರ ದೊಡ್ಡಮ್ಮ ಕೊಡ್ತಾನೆ. ಆದರೆ ಅವ್ರ ದೊಡ್ಡಮ್ಮ ಹೋಗಿ ಎಲ್ಲ ಒಂದು ಕಡೆ ಬಚ್ಚಿಟ್ಟಿರ್ತಾಳೆ ರೂಮಲ್ಲಿ. ಮತ್ತು ಇವರು ಹುಡ್ಕಾಡ್ತಾರೆ, ಇವರು ಬಿಡುಗಡೆ ಆಗಿರ್ತಾರೆ, ಇವರಮ್ಮ ವಿನುತಾ ದಾಸತ್ವದಿಂದ. ಅದನ್ನು ಹುಡ್ಕಾಡ್ತಾರೆ. ಅಷ್ಟೊತ್ತಿಗೆ ಅದೆಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ, ಸ್ವಲ್ಪ ಹುಲ್ಲಿರುತ್ತೆ, ಆ ಹುಲ್ಲೆಲ್ಲ ಅಮೃತ ಆಗೋಗಿರುತ್ತೆ. ಹುಲ್ಲಲ್ಲಿ ಬಚ್ಚಿಟ್ಟಿರ್ತಾರೆ, ಹುಲ್ಲೆಲ್ಲ ಅಮೃತ ಕುಡ್ಕೊಂಬಿಟ್ಟಿರುತ್ತೆ, ಹುಲ್ಲಲ್ಲಿ ಬಚ್ಚಿಟ್ಟಿರ್ತಾರೆ. ಅದೇ ಹುಲ್ಲೇ ಈಗ ನೀವು ದೂರ್ವೆ ಅಂತೀರಲ್ಲ, ಗರಿಕೆ ದೂರ್ವೆ ಇದೆಲ್ಲ ಅಮೃತ ನೀರ್ಕೊಂಡು ಬೆಳೆದಿರ್ತಕ್ಕಂಥ ಇವೆಲ್ಲ, ಗೊತ್ತಾಯ್ತಲ್ಲ, ದೂರ್ವೆ ಅಂತೀರಿ. ಹೋಮ ಮಾಡೋವಾಗೆಲ್ಲ
ಗರ್ಕೆ, ದೋರ್ವೆ, ದರ್ಬೆ ಅಂತಿರಲ್ಲ ನೀವು, ದರ್ಬೆ, ಇವೆಲ್ಲ ಅಮೃತ. ಅವತ್ತು ಆ ಹುಲ್ಲು ಅಂದ್ರಲ್ಲ, ಇದೇ ಹುಲ್ಲು ಅವತ್ತು ಬಚ್ಚಿಟ್ಟಿದ್ದವರು. ಅವತ್ತು ಇವೆಲ್ಲ ಹೀರ್ಕೊಬಿಡ್ತು, ಅಮೃತನ ಹೀರ್ಕೊಬಿಟ್ಟು ಹಿಂಗಾಗಿರುತ್ತೆ, ಗೊತ್ತಾಯ್ತಲ್ಲ. ಆ ರೀತಿ ಒಂದು ಕತೆ ಹೇಳ್ತಾರೆ. ಏನೇ ಇರಲಿ, ಆ ಗರುಡ ಅನ್ನೋವನು ಅವತ್ತು ಅಮೃತ ತೊಗೊಂಡು ಬಂದ, ಇವತ್ತು ಸಂಜೀವನಿ ಕಡ್ಡಿಯನ್ನು ತಗೊಂಡು ಬಂದ ಅಂತ. ಇದು ಒಂದು ರೀತಿ ಟ್ಯಾಲಿ ಮಾಡ್ಕೊಬೋದು, ನಾವು ಹೋಲಿಕೆ ಮಾಡ್ಕೊಬೋದು. ರಹಸ್ಯ ಇದ್ದೇ ಇರುತ್ತೆ, ಬ್ರಹ್ಮಜ್ಞಾನ ಅಲ್ವಾ, ಇದು ಬ್ರಹ್ಮಜ್ಞಾನದಲ್ಲಿ ಬರುತ್ತೆ. ಇರಲಿ ಇವರ ಈ ಒಂದು ಸಂಜೀವನಿ ಕಡ್ಡಿ ಶ್ರೀಲಂಕಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಬೆಟ್ಟಗಳಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸಂಜೀವನಿ ಪರ್ವತ ಅಂತಿದೆ ಶ್ರೀಲಂಕಾದಲ್ಲಿ, ಅಲ್ಲಿದೆ ಅಂತ ಅಂತಾರೆ. ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ನಿಜ ಎಷ್ಟು ಸುಳ್ಳು ಅದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಒಂದು ವೇಳೆ ಸಂಜೀವನಿ ಕಟ್ಟಿದ್ರೆ ಇವತ್ತು ಯಾಕೆ ಹಾಸ್ಪಿಟ್ಲ್ಗಳಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗುತ್ತೆ, ಯಾರಿಗೂ ಕಾಲುಗೊಳ್ತಾರೆ, ಆರ್ಮಿಯವರು ಇವರೆಲ್ಲ ಅದನ್ನು ಬಳಸ್ಕೋಬೋದಲ್ವ. ನೋಡಿ, ಅದು ಇರಲಿ ಬಿಡಲಿ, ಬೇರೆ ವಿಚಾರ. ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಹನುಮಂತ ದೇವರು ಬಜರಂಗ ಬಲಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಸಿದ್ಧರಿಗೆ, ಮಹಾನ್ ಭಾವ್ರಿಗೆ, ಮಹಾಮಾತೆಯರಿಗೆ ಗೊತ್ತಿರುತ್ತೆ, ಯಾವುದೇ ಡೌಟ್ ಇಲ್ಲ. ನಮ್ಗೆ ಆ ಯೋಗ ಇದ್ದರೆ, ನಿಮ್ಗೆ ಆ ಯೋಗ ಇದ್ದರೆ ಒಂದಿನ ನಿಮಗೆ ನಮಗೆ ಸಿಗುತ್ತೆ ಅಲ್ವಾ, ಅದರಿಂದ ಉಪಯೋಗ ಆಗುತ್ತಲ್ವ. ಇಲ್ಲಿ ಜಾತಿ, ಧರ್ಮ, ಕುಲ ಇನ್ನೊಂದು ಭೇದ ಭಾವ ಇಲ್ಲ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಲ್ಲ. ಯಾವುದೋ ಅಪ್ಪನ ಹಾಕಿದ ಆಲದ ಮರ ಅಂತಾರಲ್ಲ, ಅದನ್ನು ಇಟ್ಕೊಂಡು ಕೂತ್ಕೋಬಾರ್ದು. ಕೆಲವರೆಲ್ಲ ಹಾಗೆಲೆ ಪ್ರಾಣ ಬೇಕಾದ್ರೂ ಬಿಡ್ತೀವಿ, ನಮ್ಮ ಧರ್ಮ ಸಿದ್ಧಾಂತಗಳನ್ನ ಬಿಡಲ್ಲ ಅಂತಾರೆ ಕೆಲವರು. ಏನು ಮಾಡೋದು? ಆಮೇಲೆ ಇಲ್ಲಿಗೆ ಕುತ್ತಿಗೆಗೆ ಬಂದಾಗ ಆವಾಗ ದೇವರಲ್ಲ, ದಿಂಡ್ರಲ್ಲ, ಗುರುಗಳಿಲ್ಲ, ಪ್ರಾಣ ಉಳಿದ್ರೆ ಸಾಕಂತಾರೆ ಅಲ್ವಾ. ಅದಕ್ಕೆ ಮೊದಲೇ ಆ ಬುದ್ಧಿ ಇದ್ದಿದ್ರೆ ಅಲ್ವಾ, ಮರ್ಯಾದೆ ಆದರೂ ಉಳಿತಿತ್ತಲ್ವ. ಹಾಗೆ ಇರಲೇ ಇವರೇ, ಈ ಸಂಜೀವನಿ ಕಡ್ಡಿ, ಗರುಡ, ಹನುಮಂತ ಮಹಾನ್ ಬಲಶಾಲಿಗಳು. ನಿಮ್ಗೆ ಗೊತ್ತಿದೆ ಯಾಕೆ ಅಂತ, ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ, ಟೈಮ್ ಜಾಸ್ತಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ. ಹಾಗೆ ಇಂಥ ವಿಡಿಯೋಗಳು ಮುಂದೆ ಹಾಕಲಿಕ್ಕೆ ಅವಕಾಶ ಆಗುತ್ತೆ. ನೀವು ಲೈಕ್ ಮಾಡಿದ್ರೆ ಅದೇ ನನಗೆ ಪ್ರೋತ್ಸಾಹ ಶಕ್ತಿ. ವಿಡಿಯೋ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಕದ್ರು ಹುಣ್ಣಿಮೆ ಅದೆಲ್ಲ ನೋಡಿ. ಕದ್ರು ಹುಣ್ಣಿಮೆ ತಪ್ಪದೆ ನೋಡಿ, ಇಲ್ಲಾಂದರೆ ಇದು ಸರಿಯಾಗಿ ಅರ್ಥ ಆಗಲ್ಲ. ಕದ್ರು ಹುಣ್ಣಿಮೆ ನೋಡಿ. ಹಾಗೆ ರಾಮಾಯಣದ ಬಗ್ಗೆ ತಿಳ್ಕೊಳ್ಳಿ, ಹನುಮಂತ ದೇವ್ರ ಬಗ್ಗೆ, ರಾವಣ, ರಾಮ ಇವ್ರಿಗೆಲ್ಲ ಯುದ್ಧ ಆಯ್ತಲ್ಲ, ಕಪಿ ಸೈನ್ಯದ ಬಗ್ಗೆ, ಹಿಮಾಲಯ ಪರ್ವತದ ಬಗ್ಗೆ ಇವೆಲ್ಲ ತಿಳ್ಕೊಳ್ಳಿ. ಆವಾಗಲೇ ಈ ಸ್ಟೋರಿ ಅರ್ಥ ಆಗೋದು ನಿಮಗೆ, ಸರಿನಾ? ಓಕೆ, ನಿಮ್ಗೆ ಒಳ್ಳೇದಾಗಲಿ. ಮುಂದಿನ ವಿಡಿಯೋಗಳು ನೋಡಿ, ಹಿಂದಿನ ವಿಡಿಯೋಗಳು ನೋಡಿ. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಅವ್ರಿಗೂ ಒಳ್ಳೇದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ ವೀಕ್ಷಕರೇ, ಭಕ್ತರೇ, ಒಳ್ಳೆಯದಾಗಲಿ.